Bema Jewelers presents Daiji Antyakshari, sponsored by Helios, Titan World Udupi, supported by Manipal Academy of Higher Education Manipal, Kidiyur Confectionery, Udupi, Mangaluru. ದೈಜಿ ವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ದೈಜಿ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಇವತ್ತು ನಾವಿರುವಂತದ್ದು ಫೈನಲ್ಸ್ ಅಲ್ಲಿ. ಇದು ಮೆಗಾ ಫೈನಲ್ ದೈಜಿ ಅಂತ್ಯಾಕ್ಷರಿ ರಿಯಾಲಿಟಿ ಶೋ. ಒಂದು ಹೊಸತಾದಂತ ರಿಯಾಲಿಟಿ ಶೋ, ಒಂದು ವಿನೂತನವಾದಂತ ರಿಯಾಲಿಟಿ ಶೋ. ಮನೆಯಲ್ಲಿ ಟೈಮ್ ಪಾಸ್ಗೆ, ಸ್ಕೂಲಲ್ಲಿ ಟೂರ್ ಹೋದಾಗ, ಪಿಕ್ನಿಕ್ ಹೋದಾಗ ಹಾಡ್ತಾ ಇರುವಂತ ಅಂತ್ಯಾಕ್ಷರಿ ಸ್ಪರ್ಧೆಯಲ್ಲಿ ಕೂಡ ಒಂದು ರಿಯಾಲಿಟಿ ಶೋ ಮಾಡಬಹುದು, ಕಾಂಪಿಟೇಷನ್ ಮಾಡಬಹುದು ಅನ್ನುವಂತ ಒಂದು ಹೊಸತಾದಂತ ಪರಿಕಲ್ಪನೆಯಲ್ಲಿ ದೈಜಿ ವರ್ಲ್ಡ್ ವಾಹಿನಿಯಲ್ಲಿ ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗ ಬಹಳ ಅದ್ಭುತವಾದಂತ ರೆಸ್ಪಾನ್ಸ್ ಸಿಕ್ಕಿತ್ತು. ಉಡುಪಿ ಮತ್ತು ದಕ್ಷಿಣ ಕನ್ನಡ ಎರಡು ಜಿಲ್ಲೆಗಳಿಂದ ಸುಮಾರು 27 ಶಾಲೆಗಳು ಇದರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾರೆ, ಅವರು ಭಾಗವಹಿಸ್ತಾರೆ. ನಂತರ ಭಾಗದಲ್ಲಿ ಕ್ವಾರ್ಟರ್ ಫೈನಲ್ಸ್ಗೆ ಟೀಮ್ಗಳು ಸೆಲೆಕ್ಟ್ ಆಗ್ತದೆ. ಅಲ್ಲಿಂದ ಸೆಮಿಫೈನಲ್ಸ್ಗೆ 9 ತಂಡಗಳು ಸೆಮಿಫೈನಲ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಅಲ್ಲಿಂದ 3 ತಂಡಗಳು ಫೈನಲ್ಸ್ ಅಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಫೈನಲ್ ಅಂದ್ರೆ ದೈಜಿ ಅಂತ್ಯಾಕ್ಷರಿಯ ಕೊನೆಯ ಫೈನಲ್ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಎಲ್ಲ ವೀಕ್ಷಕರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಇವತ್ತಿನ ಫೈನಲಿಸ್ಟ್ ಗಳನ್ನ ಸ್ವಾಗತಿಸುವ, ಬರಮಾಡಿಕೊಳ್ಳುವ. ನಮ್ಮ ಜೊತೆಗೆ ಫೈನಲಿಸ್ಟ್ ಆಗಿ ಮೊದಲ ತಂಡ ಇರುವಂತದ್ದು ಸೈಂಟ್ ಅಲೋಶಿಯಸ್ ಹೈಸ್ಕೂಲ್, ಕೊಡಿಯಾಲ್ ಬೈಲ್, ಮಂಗಳೂರು. ಇಬ್ಬರು ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಆಡ್ತಾರೆ, ಫೈನಲ್ಸ್ ವರೆಗೆ ಬಂದಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ನಮ್ಮ ಜೊತೆಗೆ ಎರಡನೇ ತಂಡವಾಗಿ ಬಹಳ ಸೈಲೆಂಟ್ ಕಿಲ್ಲರ್ ತರ ಒಳ್ಳೊಳ್ಳೆ ಹಾಡುಗಳನ್ನ ಹುಡುಕಿ ಹಾಡದಂತ ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್, ಮಳವೂರು, ಬಜ್ಪೆ, ಇವರನ್ನ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನಿಮಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಫೈನಲಿಸ್ಟ್ 3ನೇ ರೌಂಡ್ ಇವತ್ತು ನಮ್ಮ ಜೊತೆಗೆ ಇರುವಂತದ್ದು. ಪ್ರೈಸ್ ಅನ್ನ ನಾವು ಗೆದ್ಕೊಂಡೇ ಹೋಗ್ತೀವಿ, ಬಿಡೋದೇ ಇಲ್ಲ ಅನ್ನುವಂತ ಚಾಲೆಂಜ್ ಜೊತೆಗೆ ಬಂದಿದ್ದಾರೆ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಖುಷಿ ಆಗ್ತಾ ಇದೆಯಾ ಫೈನಲ್ಸ್ ಅಲ್ಲಿ ಇಲ್ಲಿವರೆಗೆ ಬಂದಿದ್ದೀರಿ ಅನ್ನೋದು? ಖುಷಿ ಆಗ್ತಾ ಇದೆಯಲ್ಲ. ಸಿನಿಮಾ ಹಾಡುಗಳಲ್ಲಿ ಇಷ್ಟು ಒಂದು ಹಂತಗಳನ್ನು ದಾಟ್ಕೊಂಡು ಬರೋದು ನಿಜವಾಗ್ಲೂ ಕೂಡ, ಯಾಕಂದ್ರೆ ಖುಷಿಗೆ, ಎಂಟರ್ಟೈನ್ಮೆಂಟ್ಗೆ ನಾವು ಹಾಡ್ತಾ ಇರ್ತೇವೆ, ಬಟ್ ಅದನ್ನ ಒಂದು ಸ್ಪರ್ಧೆಯಾಗಿ ನಾವು ಮುಂದುವರಿಸಿಕೊಂಡು ಬಂದಿರುವಂಥದ್ದು. ಓಕೆ, ಸೊ ಹಾಗಾದ್ರೆ ಇವತ್ತಿನ ಎಪಿಸೋಡ್ ಅನ್ನ ನಾವು ಸ್ಟಾರ್ಟ್ ಮಾಡೋಣ. ಇವತ್ತಿನ ಎಪಿಸೋಡ್ ಅಲ್ಲಿ 3 ರೌಂಡ್ಗಳಿದೆ. 3 ರೌಂಡ್ಗಳು ಬಹಳ ಡಿಫರೆಂಟ್ ಆಗಿರುತ್ತೆ ಮತ್ತು 3 ರೌಂಡ್ಗಳು ಕೂಡ ಇವರ ಇಲ್ಲಿವರೆಗೆ ಇರುವಂತಹ ಹಾಡಿನ ಸ್ಕಿಲ್ ಅನ್ನೆಲ್ಲ ಅರ್ದು ತೆಗೆದು ಏನೆಲ್ಲ ಕಲ್ತ್ಕೊಂಡಿದ್ದಾರೆ ಅದನ್ನೆಲ್ಲ ಹೊರಗೆ ತೆಗೆಯುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಯಾಕೆ ವೆಯ್ಟ್ ಮಾಡೋದು, ಫಸ್ಟ್ ರೌಂಡ್ ಅನ್ನು ಸ್ಟಾರ್ಟ್ ಮಾಡೋದು. ಸೊ ಫಸ್ಟ್ ರೌಂಡ್ ಬರ್ತಾ ಇದೆ, ಮಿಕ್ಸ್ ಮಸಾಲಾ. ಓಕೆ, ಸೊ ಮಿಕ್ಸ್ ಮಸಾಲಾ ಅನ್ನುವಂಥದ್ದು ಇಲ್ಲಿ ಎಲ್ಲವೂ ಕೂಡ ನಾವು ಮಿಕ್ಸ್ ಮಾಡಿರ್ತೇವೆ. ಅಂದ್ರೆ ಸ್ಕ್ರೀನ್ ಮೇಲೆ ಒಂದು ವಿಡಿಯೋ ಬರ್ತದೆ, ಒಂದು ಹಾಡಿನ ವಿಡಿಯೋ ಬರ್ತದೆ. ಆದ್ರೆ ಆ ಹಾಡು ಅಲ್ಲಿ ಪ್ಲೇ ಆಗೋದಿಲ್ಲ, ಅಲ್ಲಿ ಹಿಂದ್ಗಡೆ ಇನ್ನೊಂದು ಹಾಡು ಕೇಳಿಸ್ತಾ ಇರುತ್ತೆ, ಅದು ಆ ವಿಡಿಯೋಗೆ ಸಂಬಂಧಪಟ್ಟಿರೋದಿಲ್ಲ. ಸೊ ಹಾಗಾದ್ರೆ ನಮ್ಮ ಸ್ಟೂಡೆಂಟ್ಸ್ ಏನ್ ಮಾಡ್ಬೇಕಾಗುತ್ತೆ, ವಿಡಿಯೋದಲ್ಲಿ ಬರ್ತಾ ಇರುವಂತಹ ಹಾಡು ಒರಿಜಿನಲಿ ಯಾವುದು ಅನ್ನುವಂಥದ್ದನ್ನ ಅವ್ರು ಗುರುತಿಸಬೇಕು. ಒಂದು. ಎರಡನೇದು, ಬ್ಯಾಕ್ ಗ್ರೌಂಡ್ ಅಲ್ಲಿ ಕೇಳ್ತಾ ಇರುವಂತಹ ಹಾಡು ಅದು ಪಲ್ಲವಿ ಬಿಟ್ಟು ಚರಣದಿಂದ ಪ್ಲೇ ಆಗ್ತಾ ಇರುತ್ತೆ. ಅಂದ್ರೆ ಇಲ್ಲಿ ಚರಣ ಮಾತ್ರ ಬರುತ್ತೆ, ಅವರು ಅದರ ಪಲ್ಲವಿ ಅಂದ್ರೆ ಆರಂಭದ ಭಾಗವನ್ನ ಗುರುತಿಸಬೇಕಾಗುತ್ತೆ. ಸೊ ನಿಮ್ಗೆ ಇಲ್ಲಿ 2 ಟಾಸ್ಕ್ ಇದೆ. ವಿಡಿಯೋದ ಒರಿಜಿನಲ್ ಹಾಡು ಯಾವುದು ಅಂತ ಗುರುತಿಸಬೇಕು, ಕೇಳ್ತಾ ಇರುವಂತಹ ಹಾಡಿನ ಆರಂಭ ಯಾವುದು ಅನ್ನೋದನ್ನ ಗುರುತಿಸಬೇಕು. ಸರಿಯಾಗಿ ನೀವು ಗುರುತಿಸಿದ್ರೆ, ಒಂದನ್ನ ಸರಿಯಾಗಿ ಗುರುತಿಸಿದ್ರೆ 10 ಅಂಕ ಬರುತ್ತೆ, 2 ಗುರುತಿಸಿದ್ರೆ 20 ಅಂಕ ಬರುತ್ತೆ. ಒಂದು ವೇಳೆ 1 ಗುರುತಿಸಿದ್ರೆ ಪಾಸ್ ಆಯ್ತು, ಇನ್ನೊಂದು ಆಪ್ಷನ್ ಸಿಕ್ಕಿತು, ಆಗ ಅವರಿಗೆ 5 ಅಂಕಗಳು ಸಿಗುತ್ತೆ. ಸೊ 10-10, 5-5 ಈ ತರ ಇದೆ. ಓಕೆ, ಸೊ ಕ್ಲಿಯರ್. ಸೊ ನೀವು ಬಹಳ ಶಾರ್ಪ್ ಇರಬೇಕಾಗುತ್ತೆ. ವಿಡಿಯೋ ಎಲ್ಲಿ ನೋಡಿದ್ದು ಅಂತ ಆಲೋಚನೆ ಮಾಡಬೇಕು, ಈ ಹಾಡು ಯಾವುದು ಅಂತ ಆಲೋಚನೆ ಮಾಡಬೇಕು. ಇವು ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದಾಗ ಇನ್ನೊಂದು ಮರ್ತೋಗುತ್ತೆ. ಹಾಗಾಗಿ ಯು ಹ್ಯಾವ್ ಟು ಬಿ ವೆರಿ ಶಾರ್ಪ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡ್ಲಿಕ್ಕೆ ಒಳ್ಳೆ ಟೀಮೇ ಇದೆ. ಸೈಂಟ್ ಅಲೋಶಿಯಸ್ ಹೈಸ್ಕೂಲು, ಕೊಡಿಯಾಲ್ ಬೈಲ್, ಮಂಗಳೂರು. ನಿಮ್ಗೋಸ್ಕರ ಒಂದು ಕನ್ನಡ ಹಾಡನ್ನ ನಾವು ರೆಡಿ ಮಾಡಿಟ್ಟಿದ್ದೇವೆ. ಸೊ ಸ್ಕ್ರೀನ್ ಮೇಲೆ ವಿಡಿಯೋ ವಿತ್ ಆಡಿಯೋ ಬರುತ್ತೆ, ನೋಡಿ ಏನು ಅಂತ ಡಿಸೈಡ್ ಮಾಡಿ ಆ ಆನ್ಸರ್ ಅನ್ನ ಬೇಗ ಹುಡುಕಿ. ಸ್ಕ್ರೀನ್ ಮೇಲೆ ಬರಲಿ. ಕನ್ನಡಿಗೆ ನಾ ಕಣ್ಣು ಹೊಡಿತೀನಿ, ಲೈಟ್ ಕಂಬಕ್ಕೆ ಡಿಚ್ಚಿ ಹೊಡಿತೀನಿ, ಗಂಟೆಗೊಂದ್ಸಲ ತಲೆ ಬಾಚ್ತೀನಿ, ಅವಳು ಕಂಡರೆ ಬ್ರೈಟ್ ಆಯ್ತೀನಿ, ಕಾಣದಿದ್ದರೆ ಡಲ್ ಹೊಡಿತೀನಿ, ಖಾಲಿ ರೋಡಿಗೆ ಕಲ್ಲು ಹೊಡಿತೀನಿ, ಪ್ರಿಯಮಣಿಯ ಮಾರೇ ಒಮ್ಮೆ ತಿರುಗಿ ನೋಡಿದರೆ ಹೊಟ್ಟೆಯೊಳಗೆ ಚಿಟ್ಟೆನ ಬಿಟ್ಟಂಗಾಯ್ತದೆ, ಇವಳೊಮ್ಮೆ ನಕ್ಕರೆ ಫ್ರೀ ಸೈಟ್ ಸಿಕ್ಕ. 2 ಬಂದಿದೆ ಸ್ಕ್ರೀನ್ ಮೇಲೆ, ವಿಡಿಯೋ ಬಂದಿದೆ, ಆಡಿಯೋ ಕೇಳಿಸಿದೆ. ಯಾವುದನ್ನು ಫಸ್ಟಿಗೆ ಐಡೆಂಟಿಫೈ ಮಾಡಬಹುದು, ನೆಗೆಟಿವ್ ಇಲ್ಲ,
ವಿಡಿಯೋನು ಬಂದಿದೆ, ಆಡಿಯೋನು ಬಂದಿದೆ. ಯಾವ್ದು ಹೊಳಿತಾ ಇದೆ? ನೋಡ್ದಾಗಿದೆಯಾ ವಿಡಿಯೋ? ಆಡಿಯೋ ಕೇಳ್ದಾಗಿದೆಯಾ? ಆಡಿಯೋ ಕೇಳ್ದಾಗಿದೆ, ವಿಡಿಯೋ ನೋಡ್ದಾಗಿಲ್ಲ. ಆಕ್ಚುಲಿ ವಿಡಿಯೋ ಹೊಸ್ತ ಅನ್ಸುತ್ತೆ ಆಡಿಯೋಗಿಂತ, ಗೊತ್ತಿಲ್ಲ ನನಗೆ. ಒಂದೇ ಟೈಮ್ ಆಲ್ಮೋಸ್ಟ್. ಟ್ರೈ ಮಾಡ್ಬೋದು, ಫೈನಲ್ಸ್ ಅಲ್ಲ, ಸುಮ್ಮನೆ ಬಿಡಬೇಡಿ. ಯಾಕಂದ್ರೆ ನೆಗೆಟಿವ್ ಇದ್ರೆ ನೋಡೋಣ, ನೆಗೆಟಿವ್ ಇಲ್ಲ ಈಗ. ಫೈವ್, 4, 3 ಪಾಸ್ ಆಗುತ್ತೆ. ಓಕೆ, ಇನ್ನೊಂದು ಸರ್ತಿ ಪ್ಲೇ ಮಾಡೋದಿಲ್ಲ, ಅದು ಗೊತ್ತಿರಬೇಕು ನಿಮಗೆ. ಯಾವ್ದಿದು ಹಾಡು, ಯಾವ್ದಿದು ವಿಡಿಯೋ? ವಿಡಿಯೋ ಗೊತ್ತಿಲ್ಲ, ಆಡಿಯೋ ಗೊತ್ತುಂಟು. ಹೇಳಿ. ತುಂಬಾ ನೋಡ್ಬೇಡಿ ಲವ್ ಆಯ್ತದೆ, ಲವ್ ಮಾಡಬೇಡಿ ನೋವು ಆಯ್ತದೆ, ಹೂವ ಕೊಡ್ಬೇಡಿ ಮದುವೆ ಆಯ್ತದೆ, ಟರನ್ ಟನ್ ಟಟನ್. ಓಕೆ, ಸೊ ಇವರೊಂದು ಹಾಡು ಹಾಡಿದ್ದಾರೆ, ಬಹುತೇಕ ಇರ್ಬೋದು ಅಂತ ಅನ್ನಿಸ್ತದೆ. ನೋಡೋಣ, ಆನ್ಸರ್ ಬರ್ಲಿ. ಆನ್ಸರ್ ಬಂದ್ಮೇಲೆ ಆಡಿಯೋ ಹೌದಾ ಅಲ್ವೋ ಅಂತ ಚೆಕ್ ಮಾಡೋಣ. ತುಂಬಾ ನೋಡ್ಬೇಡಿ ಲವ್ ಆಯ್ತದೆ, ಲವ್ ಮಾಡ್ಬೇಡಿ ನೋವು ಆಯ್ತದೆ, ಹೂವ ಕೊಡಬೇಡಿ ಮದುವೆ ಆಯ್ತದೆ, ಟಣನ್ ಟನ್ ಟಣನ್. ಗಿಫ್ಟ್ ಕೊಡಬೇಡಿ ಖರ್ಚು ಆಯ್ತದೆ, ಲಿಫ್ಟ್ ಕೊಡಬೇಡಿ ಕಷ್ಟ ಆಯ್ತದೆ, ಜಾಸ್ತಿ ನಗಬೇಡಿ ತುಟ್ಟಿ ನೋಯ್ತದೆ, ಟಣನ್ ಟನ್ ಟಣನ್. ಓಕೆ, ಸೊ ನೀವು ನಗ್ಬೋದು, ಯಾಕಂತ ಹೇಳಿದ್ರೆ ದುಡ್ಡಿ ನೋವಾಗೋದಿಲ್ಲ. ನಿಮ್ಗೆ ಅಂಕ ಬಂದಿದೆ, 5 ಅಂಕ ಬಂದಿದೆ ಪಾಸ್ ಆಗಿ. ವಿಡಿಯೋ ಗೊತ್ತಿಲ್ಲ ಎಂಬುದಾಗಿ ಹೇಳಿದ್ರಿ, ಹಾಗಾಗಿ ವಿಡಿಯೋ ಈಗ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ. ನಿಮ್ಗೊಂದು ಆಪ್ಷನ್ ಇದೆ, ಆ ವಿಡಿಯೋ ಐಡೆಂಟಿಫೈ ಮಾಡ್ಬೋದಾ? ಪಾಸ್. ಓಕೆ, ಹಾಗಾದ್ರೆ ಇವರಿಗೆ ಗೊತ್ತಾಗ್ಲಿಲ್ಲ ವಿಡಿಯೋ ಯಾವುದು ಅಂತ. ಸೊ ಹಾಗಾದ್ರೆ ಅಲ್ಲಿ ಪ್ಲೇ ಆದಂತ ವಿಡಿಯೋ ಹಿಂದೆ ಇದ್ದಂತ ಹಾಡು ಯಾವುದು ಅಂತ ನೋಡ್ಕೊಂಡು ಬರೋಣ. ಆನ್ಸರ್ ಬರ್ಲಿ. ಮಂದಾಕಿನಿಯೇ ನೀ ಸಿಡಿಲಿನ ಕಿಡಿಯೇ, ಮಂದಾಕಿನಿಯೇ ನಮ್ಮ ಸುಡಬೇಡ ತಡಿಯೇ. ಓಕೆ, ಈ ಹಾಡು ಆಕ್ಚುಲಿ ಇದು ಒರಿಜಿನಲಿ ಬೇರೆ ಭಾಷೆ ಹಾಡು. ಬೇರೆ ಭಾಷೆಯಲ್ಲಿ ಅದ್ಭುತವಾಗಿ ಹಿಟ್ ಆದ್ಮೇಲೆ ಕನ್ನಡಕ್ಕೂ ತಗೊಂಡ್ಬಂದ್ರು. ಮಂದಾಕಿನಿಯೇ ನೀ ಸಿಡಿಲಿನ ಕಿಡಿ, ಆ ಹಾಡು. ಓಕೆ, ಗಣೇಶ್ ಅವ್ರು ಆಕ್ಟ್ ಮಾಡಿರೋದು, ಹಾಗಾಗಿ ನಾನು ಅನ್ಕೊಂಡೆ ಗಣೇಶನ್ನ ನೀವು ಫಾಲೋ ಮಾಡ್ತೀರಾ ಗೊತ್ತಾಗುತ್ತೆ ಅಂತ. ಎನಿವೇಸ್, ಟಫ್ ಲಕ್ ಇತ್ತು, ಗೊತ್ತಾಗ್ಲಿಲ್ಲ. ಬಟ್ ಈ ರೌಂಡ್ ಅಲ್ಲಿ 5 ಅಂಕ ಬಂದಿದೆ. ಪಾಪ್ಯುಲರ್ ಬನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ನಿಮಗೆ. ಸೊ ಈಗ ನಿಮ್ಮ ಡೈರೆಕ್ಟ್ ಕ್ವಶನ್ ಇದೆ ನಿಮ್ಗೂ ಕೂಡ. ನೋಡಿ, ಇದು ಕನ್ಫ್ಯೂಸಿಂಗ್ ಖಂಡಿತವಾಗ್ಲಿ ಇದೆ. ಫೈನಲ್ಸ್ ಆಗಿರೋದ್ರಿಂದ ಕನ್ಫ್ಯೂಸ್ ಮಾಡ್ಬೇಕು ಅಂತಾನೆ ಇಟ್ಟಿರೋದು, ಸರಿನಾ? ಬಟ್ ಹಾಡ್ಬೇಕು, ಬಿಡಬೇಡಿ, ಯಾವುದೇ ಕಾರಣಕ್ಕೂ ಮಾರ್ಕ್ಸ್ ಕಳ್ಕೊಳ್ಳಿಕ್ಕೆ ಬಿಡಬೇಡಿ. ರೆಡಿ ಇದ್ದೀರಾ? ಸೊ ನಿಮ್ಮ ವಿಡಿಯೋ ವಿತ್ ದ ಮಿಕ್ಸ್ಡ್ ಆಡಿಯೋ ಬರುತ್ತೆ. ಪಾಪ್ಯುಲರ್ ಬನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು. ಸ್ಕ್ರೀನ್ ಮೇಲೆ ಕ್ವಶನ್ ಇದೆ. ಓಕೆ, ಆಡಿಯೋನು ಬಂದಿದೆ, ವಿಡಿಯೋನು ಬಂದಿದೆ. ವಿಡಿಯೋದಲ್ಲೂ ಕೂಡ ಸೂಪರ್ ಸ್ಟಾರ್ ಇದ್ರು, ಹಾಗಾಗಿ ಹಳತ್ತಂತೂ ಅಲ್ಲ, ಹೊಸ ಹಾಡೆ. ಯಾವುದಿದು? ವಿಡಿಯೋದು ಗೊತ್ತಿಲ್ಲ. ನಿಮ್ಗೆ ವಿಡಿಯೋ ಗೊತ್ತಾನೇ ಆಗ್ತಿಲ್ಲ, ಪರವಾಗಿಲ್ಲ. ಓಕೆ, ಆಡಿಯೋ ಹಾಡಿ. ಹಾ. ಮೊದಲ ಮಳೆಯಂತೆ ಇಳಿದೆ ಇದೀಗೆ ಮೆಲ್ಲನೆ, ಮೊದಲ ಕನಸೊಂದ ಓಲವೇ. ಓಕೆ, ಸೊ ಇವರು ಒಂದು ಹಾಡು ಹಾಡಿದ್ದಾರೆ, ಅನ್ನಿಸ್ತಾ ಇದೆ ಇರ್ಬೋದು ಅಂತ. ಸೊ ಏನು ಅಂತ ನೋಡ್ಕೊಂಡು ಬರೋಣ. ಆನ್ಸರ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ, ಮೊದಲ ಕನಸಂತೆ. ಎಕ್ಸಾಕ್ಟ್ಲಿ ರೈಟ್ ಆನ್ಸರ್ ಆಗಿತ್ತು. 10 ಅಂಕ ಬಂದಿದೆ ನಿಮ್ಗೆ. ವಿಡಿಯೋ ನೀವು ಐಡೆಂಟಿಫೈ ಮಾಡಲಿಲ್ಲ, 10 ಅಂಕ ಬಂದಿದೆ ಡೈರೆಕ್ಟ್ ಕ್ವಶನ್ ಅಲ್ಲಿ. ಸೊ ವಿಡಿಯೋ ಪಾಸ್ ಆಗುತ್ತೆ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ ನಿಮಗೆ. ಆ ವಿಡಿಯೋದಲ್ಲಿ ಇದ್ದಂತ ಹಾಡನ್ನು ಐಡೆಂಟಿಫೈ ಮಾಡ್ಲಿಕ್ಕೆ ಆಗುತ್ತಾ? ಪಾಸ್. ಓಕೆ, ಸೊ ಸೈಂಟ್ ಅಲೋಷಿಯಸ್ ಹೈಸ್ಕೂಲ್, ಕೊಡಿಯಾಲ್ ಬೈಲ್, ಮಂಗಳೂರು. ಎನಿ ಚಾನ್ಸಸ್? ದರ್ಶನ್ ತೂಗುದೀಪ. ಪಾಸ್. ಹಾಗಾದ್ರೆ ವಿಡಿಯೋ ಗೊತ್ತಾಗ್ಲಿಲ್ಲ. ಸೊ ವಿಡಿಯೋ ಯಾವ ಹಾಡಿದ್ದಾಗಿತ್ತು ನೋಡ್ಕೊಂಡು ಬರೋಣ. ಮಾತು ನನ್ನೋಳು, ಮೌನಾನು ನನ್ನೋಳು, ನೀರು ನನ್ನೋಳು, ಮುಂಗಾರು ನನ್ನೋಳು, ನಂಗಂತ ಹುಟ್ಟಿ ಬಂದ ಚೆಲ್ವಿ ಇವಳೇನೆ. ಓಕೆ,
ಸೊ ಹಾಡು ಮಾತು ನನ್ನೋಳು ಮೌನಾನು ನನ್ನೋಳು ಹಾಗೆ ಆರಂಭ ಆಗುತ್ತೆ ಹಾಡು. ನಿಮ್ಗೆ ಗೊತ್ತಾಗ್ಲಿಲ್ಲ ಪರವಾಗಿಲ್ಲ, ಬಟ್ 10 ಅಂಕ ಬರುವಂತದ್ದು ಬಂದಿದೆ ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ನಿಮ್ಗೆ. ಈಗ ಈ ರೌಂಡ್ ಅಲ್ಲಿ ಕನ್ನಡ ಸಾಂಗ್ ಪಾರ್ಟ್ ಅಲ್ಲಿ ಕೊನೆಯ ಕ್ವಶನ್ ಇರುವಂತದ್ದು ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ ನಿಮ್ಗೆ. ಸೊ ರೆಡಿ ಇದೀರಲ್ಲ ಆನ್ಸರ್ ಹೇಳಲಿಕ್ಕೆ? ಸೊ ನಿಮ್ಗೆ ಸ್ಕ್ರೀನ್ ಮೇಲೆ ವಿಡಿಯೋ ವಿತ್ ಮಿಕ್ಸ್ಡ್ ಆಡಿಯೋ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ನೀನಿರುವುದು ನನಗೆ, ನಾನು ಇರುವುದು ನಿನಗೆ, ನಮ್ಮಿಂದ ಇನ್ನು ಪ್ರೀತಿ ಬೆಳೆಯಲಿ ಆಕಾಶದ ತುದಿಗೆ. ಕಡಲು ಇರುವುದು ಅಲೆಗೆ, ಮಳೆಯೂ ಇರುವುದು ಎಳೆಗೆ, ಎದೆಯಲ್ಲಿ ಇನ್ನು ಜೀವ ಉಳಿದಿದೆ ನಿನ್ನ ಒಲವಿನ ಕರೆಗೆ. ಓಕೆ ಓಕೆ, ಸೊ ವಿಡಿಯೋ ವಿತ್ ಮಿಕ್ಸ್ಡ್ ಆಡಿಯೋ. ನಿಮ್ಮಲ್ಲಿ ಯಾರೋ ಒಬ್ರು ನನಗೆ 2 ಗೊತ್ತು ಅಂತ ಆಲೋಚನೆ ಮಾಡ್ತಾ ಇದ್ದಾರೆ. ಸೊ ನೋಡೋಣ, ಪಾಸ್ ಆದ್ರೆ ಅಲ್ಲಿವರೆಗೆ ಬಂದ್ರೆ ನೋಡೋಣ. ಓಕೆ, ಸೊ ನಿಮ್ಗೆ ಆನ್ಸರ್ ಹೇಗೆ ಹೊಳಿತಾ ಇದೆಯಾ? ಪಾಪ್ಯುಲರ್ ವಿಡಿಯೋ ಇದು ಆಕ್ಚುಲಿ. ಅಲ್ಟ್ರಸ್ ಹಾ, ನೀನು ಇರುವಾಗ ಬೇರೇನು ಬೇಕಿಲ್ಲ. ಓಕೆ, ಸೊ ನೀವೇನು ಆಡಿಯೋ ಪ್ರಯತ್ನ ಮಾಡಿದ್ದೀರಿ ಅದು ತಪ್ಪಾದಂತ ಆನ್ಸರ್, ಹಾಗಾಗಿ ಅದಕ್ಕೆ ನಾವು ಅಂಕಗಳನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ವಿಡಿಯೋ ನಿಮ್ಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ನಾನು ಶಿಫ್ಟ್ ಮಾಡ್ತೇನೆ, ಕ್ವಶನ್ ಅನ್ನ ಶಿಫ್ಟ್ ಆಗುತ್ತೆ. ಸೈಂಟ್ ಎಲೋಷಿಯಸ್ ಹೈಸ್ಕೂಲ್ ಕೊಡಿಯಾಲ್ಬೈಲ್ ಮಂಗಳೂರು. ನಮ್ಗೆ ಇದು ಬರದೇ ಬೇಡ ಅಂತ ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಸೊ ಏನಾದ್ರೂ ಹೊಳಿತಾ ಇದೆಯಾ? ಹೊಳಿತಾ ಇಲ್ಲ, ಪಾಸ್ ಪಾಸ್ ಪಾಸ್. ಓಕೆ, ಹಾಗಾದ್ರೆ ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ ಇವರಿಗೆ ಕ್ವಶನ್ ಬಂದಿದೆ. ಫಸ್ಟಿಗೆ ಆಡಿಯೋನಾ? ಆಡಿಯೋ ಓಕೆ, 2 ಸಾಗುತ್ತೆ. ಹಾ ಹೇಳಿ. ವಿಡಿಯೋ ಸುವ್ವಾಲಿ ನಿನ್ನ ಹಾಡಲ್ಲಿ, ರಂಗು ರಂಗೋಲಿ ಎದೆಗೂಡಲ್ಲಿ ಹುಡುಕಿ. ಓಕೆ, ಆಡಿಯೋ ಹೇಳ್ತೀರಾ? ಚೆಕ್ ಮಾಡೋಣ. ನೀನೇ ಮೊದಲು ನೀನೇ ಕೊನೆ, ಬೇರೆ ಯಾರೂ ಬೇಡ ನನಗೆ. ಓಕೆ ಓಕೆ, ಸೊ 2 ಕ್ವಶನ್ಗೆ ಆನ್ಸರ್ ಕೊಟ್ಟಿದ್ದಾರೆ. ಹೇಗೂ ಅವರು ಲಾಸ್ಟ್ ಕಂಟೆಸ್ಟೆಂಟ್, ಅದಾದ್ಮೇಲೆ ನಾವು ಹೇಗೂ ಆನ್ಸರ್ ಪ್ಲೇ ಮಾಡಬೇಕು. ಹಾಗಾದ್ರೆ ನೋಡ್ಕೊಂಡೇ ಬರೋಣ. ಫಸ್ಟಿಗೆ ನೀವು ವಿಡಿಯೋದು ಆನ್ಸರ್ ಅನ್ನ ಪ್ಲೇ ಮಾಡಿ, ಮತ್ತೆ ಆಡಿಯೋಗೆ ಹೋಗೋಣ. ಸುವೆ ಸುವ್ವಾಲಿ ನಿನ್ನ ಹಾಡಲ್ಲಿ, ರಂಗು ರಂಗೋಲಿ ಎದೆಗೂಡಲ್ಲಿ. ಓಕೆ, ಸೊ ಪಾಸ್ ಆಗಿರುವಂತ ಅಂಕಗಳು ಬಂದಾಗಿದೆ. ನಿಮ್ಗೆ 5 ಅಂಕಗಳು ಜಾಯ್ನ್ ಆಗಿದೆ. ಈಗ ಆಡಿಯೋ ಚೆಕ್ ಮಾಡಬೇಕು, ನೀವು ಹಾಡಿದಂತ ಆಡಿಯೋ ಕರೆಕ್ಟ್ ಆಗಿತ್ತ ಅಂತ. ಸೊ ಆಡಿಯೋ ಆನ್ಸರ್ ಬರ್ಲಿ. ನೀನೇ ಮೊದಲು ನೀನೇ ಕೊನೆ, ಬೇರೆ ಯಾರು ಬೇಡ ನನಗೆ, ಉಸಿರು ಇರುವ ಕೊನೆಯವರೆಗೂ ಇರಲೇಬೇಕು ನನ್ನ ಜೊತೆಗೆ. ಓಕೆ, ಸೊ ಆನ್ಸರ್ 2 ಕೂಡ ಸರಿಯಾಗಿತ್ತು. ಯಾರಿಗೂ ಹೊಳೆಯದೇ ಇರುವಂತದ್ದು ಒಂದು ಟೀಮಿಗೆ ಮಾತ್ರ ಯಾಕೋ ಎಲ್ಲ ಹೊಳಿತಾ ಇದೆ. ಸೊ ನೀವು ಕೂಡ ಈಗ ಬಿಡಬಾರ್ದು ಅವರನ್ನ, ನೀವು ಕೂಡ ಫೈಟ್ ಮಾಡಲೇಬೇಕು. ಸೊ 5+5 10 ಅಂಕಗಳನ್ನ ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ ಪಡ್ಕೊಂಡಿದ್ದೀರಿ. ಕಂಗ್ರಾಚುಲೇಷನ್ಸ್. ಇಲ್ಲಿಗೆ ಈ ರೌಂಡ್ ನ 2ನೇ ಪಾರ್ಟಿಗೆ ನಾವು ಶಿಫ್ಟ್ ಆಗ್ತಾ ಇದ್ದೀವಿ. 2ನೇ ಪಾರ್ಟ್ ಅಂದ್ರೆ ಹಿಂದಿಯಲ್ಲಿ ಹಾಡುಗಳು ಬರುತ್ತೆ, ಸೇಮ್ ಒಂದು ವಿಡಿಯೋದಲ್ಲಿ ಬೇರೆ ಬರುತ್ತೆ, ಆಡಿಯೋ ಬೇರೆ ಬರುತ್ತೆ. ಅದೇ ತರ ನೀವು ಐಡೆಂಟಿಫೈ ಮಾಡಬೇಕು. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ ನಿಮ್ಮಿಂದ ವಾಪಸ್ ಹೋಗ್ತೇವೆ ನಾವು, ರೆಡಿ ಇದ್ದೀರಲ್ಲ? ಓಕೆ, ಸೊ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ ನಿಮಗೆ ಹಿಂದಿ ಹಾಡುಗಳಲ್ಲಿ ಮೊದಲನೆಯ ಮಿಕ್ಸ್ಡ್ ಮಸಾಲಾ ಕ್ವಶನ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ಸೊ ಕ್ವಶನ್ ಬಂದಿದೆ. ವಿಡಿಯೋ ಇತ್ತು, ಆಡಿಯೋ ಇತ್ತು, ಬೇರೆ ಬೇರೆ ಇತ್ತು. ಇದರಲ್ಲಿ ಯಾವ್ದನ್ನ ಐಡೆಂಟಿಫೈ ಮಾಡ್ತೀರಿ? ವಿಡಿಯೋ. ಓಕೆ, तेरी मेरी मेरी तेरी प्रेम कहानी है मुश्किल, 2 लफ्जों में बयां ना हो पाए. ಓಕೆ, ಆಡಿಯೋ ಏನಾದ್ರೂ ಹೊಳೆಯುತ್ತಾ? ಹೊಳಿತಾ ಇದೆಯಾ? ಸಮಯ ಮೀರುತ್ತೆ. ये मेरी अधूरी पास पास अब आने न को प्यास प्यास अब तू तो आजा पास पास है गुजारिश. ಹೇಗೆ? ಕರೆಕ್ಟಾ?
ಓಕೆ, ಹಾಗಾದ್ರೆ ಈಗ ನಾವು ಫಸ್ಟಿಗೆ ವಿಡಿಯೋ ಆನ್ಸರ್ ನೋಡ್ಕೊಂಡು ಬರೋಣ. ಯಾಕಂದ್ರೆ ವಿಡಿಯೋ ಅವ್ರು ಫಸ್ಟಿಗೆ ಚೆಕ್ ಮಾಡಿದ್ದಲ್ಲ, ವಿಡಿಯೋ ಆನ್ಸರ್ ನೋಡ್ಕೊಂಡು ಬರೋಣ. ಸರಿಯಾ ತಪ್ಪ ಅಂತ ಗೊತ್ತಾಗುತ್ತೆ. तेरी मेरी मेरी तेरी प्रेम कहानी है मुश्किल, दो लफ्जों में ये बयां ना हो पाए. ಓಕೆ, ಸೊ ನೀವು ಏನು ವಿಡಿಯೋ ಅಂತ ಗೆಸ್ ಮಾಡಿದಿರಿ, ಕರೆಕ್ಟ್ ಆಗಿತ್ತು. 10 ಅಂಕ ಬಂದಿದೆ. ಕಂಗ್ರಾಚುಲೇಷನ್ಸ್. ಈಗ ನೀವು ಆಡಿಯೋ ತುಂಬಾ ಕಾನ್ಫಿಡೆಂಟ್ ಆಗಿರಲಿಲ್ಲ. ನೋಡೋಣ, ಚೆಕ್ ಮಾಡೋಣ. तू मेरी अधूरी प्यास प्यास तू आ गई मन को रास रास अब तो, तू मेरी अधूरी प्यास प्यास तू आ गई मन को रास रास अब तो, तू आजा पास पास है गुजारिश. ಓಕೆ, ಸೊ ನೀವು ಫಸ್ಟಿಗೆ ಅಷ್ಟು ಕಾನ್ಫಿಡೆಂಟ್ ಆಗಿರಲಿಲ್ಲ, ಬಟ್ ಹಾಡನ್ನ ಸರಿಯಾಗಿ ನೀವು ಹಾಡ್ತಾ ಬಂದ್ರಲ್ಲ, ಹಾಗಾಗಿ ಸೊ ನಾನು ನಿಮ್ಗೆ ಕನ್ಸಿಡರ್ ಮಾಡ್ತೇನೆ. 10+10 ಅಂದ್ರೆ 20 ಅಂಕಗಳನ್ನ ಪಡ್ಕೊಳ್ತಾ ಇದ್ದೀರಿ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ. ಕಂಗ್ರಾಚುಲೇಷನ್ಸ್. ಸೊ ಡೈರೆಕ್ಟ್ ಆಗಿ ನೀವು ಎರಡನ್ನೂ ಕೂಡ ಅಟೆಂಪ್ಟ್ ಮಾಡಿ, ಎರಡರಲ್ಲೂ ಕೂಡ ಸಕ್ಸೀಡ್ ಆಗಿದ್ದೀರಿ. ಈಗ ವಾಪಸ್ ಬರ್ತಾ ಇದ್ದೇವೆ. ಪಾಪ್ಯುಲರ್ ಬರ್ನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ. ರೆಡಿ ಇದ್ದೀರಾ? ನಿಮ್ಮ ಕ್ವಶನ್ಗೆ ರೆಡಿ ಇದ್ದೀರಾ? ಮಿಕ್ಸ್ಡ್ ಮಸಾಲಾ ಕ್ವಶನ್ ಸ್ಕ್ರೀನ್ ಮೇಲೆ ನಿಮ್ಗೆ ಬರ್ತಾ ಇದೆ, ನೋಡ್ಕೊಂಡು ಬರೋಣ. पीठ पे लचके तेरी सुपर डुपर कमरिया, हाथ में डाले हाथ नचेंगे सारी रात, आज मिला है हमको सुपर सुपर सांवरिया, दाएं से थोड़ा बाएं से हो आज हिला दे सारी दुनिया. ಓಕೆ, ಸ್ಕ್ರೀನ್ ಮೇಲೆ ಹಾಡು ಬಂದಿದೆ, ಅದರ ಜೊತೆಗೇನೆ ವಿಡಿಯೋ ಕೂಡ ಬಂದಿದೆ. ಕೆಲವರು ಹೇಳ್ತಾ ಇದ್ರು, ಅಯ್ಯೋ ಎಲ್ಲ ಹಳೆ ಹಾಡು ಆಡ್ತೀರಾ ಅಂತ. ಅದಕ್ಕೊಂದಿಷ್ಟು ಹೊಸತೆಲ್ಲ ಹುಡ್ಕೊಂಡ್ ಬಂದಿದ್ದೀವಿ ಈ ಸರ್ತಿ. ಯಾವ್ದಿದು? ವಿಡಿಯೋ ಯಾವುದು, ಆಡಿಯೋ ಯಾವುದು? ಆಡಿಯೋ ಗೊತ್ತಿದೆ. ಆಡಿಯೋ ಗೊತ್ತಿದೆ, ವಿಡಿಯೋ ಅಂತೂ ಬರ್ತಾ ಇಲ್ಲ. ಓಕೆ ಫೈನ್, ಆಡಿಯೋ ಟ್ರೈ ಮಾಡಿ. ಹಾಗಾದ್ರೆ ಕರೆಕ್ಟ್ ಆಗಿ ಹಾಡಿದ್ರೆ ಮಾತ್ರ ಕನ್ಸಿಡರ್ ಮಾಡ್ತಾನೆ. ನೀವು ಪಾಸ್ ಮಾಡೋದೇ ಬೇಡ ಅಂತಿದ್ದಾರೆ ಅವರು. ಓಕೆ, 5 ಪಾಸ್ ಆಗುತ್ತೆ. ಸೈಂಟ್ ಎಲೋಶಿಯಸ್ ಹೈಸ್ಕೂಲ್, ಕೊಡಿಯಾಲ್ ಬೈಲ್, ಮಂಗಳೂರು. ಹಾಡು ವಿಡಿಯೋ ಯಾವ್ದಾದ್ರು ಒಂದು? ऑडियो. जब देखूं गुलाबी लाल पीली अखियां, जब देखूं गुलाबी लाल पीली अखियां, मैं नहीं डरता, दो अखियां दो अखियां. ಓಕೆ, ಸೊ ಇವರೊಂದು ಹಾಡನ್ನ ಹಾಡಿದ್ದಾರೆ, ಗೆಸ್ ಮಾಡಿದ್ದಾರೆ. ನಮ್ಗೆ ಇಲ್ಲಿ ಹಾಡನ್ನ ಗೆಸ್ ಮಾಡಿ ಹಾಡುವಂತದ್ದು ಮುಖ್ಯ ಆಗಿತ್ತು. ಹಾಗಾಗಿ ನೋಡೋಣ ಇವರ ಆನ್ಸರ್ ಹೇಗಿದೆ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಂಡು ಬರೋಣ. जब देखो गुलाबी लाल पीली अखियां, जब देखो गुलाबी लाल पीली अखियां, मैं नहीं डरता, भले ही डरो अखियां, मैं नहीं डरता, भले ही डरो अखियां. ಓಕೆ, ಸೊ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ, ಕರೆಕ್ಟ್ ಆಗಿ ಹಾಡಿದ್ದಾರೆ. 5 ಅಂಕ ಬಂದಿದೆ. ಸೈಂಟ್ ಎಲೋಶಿಯಸ್ ಹೈಸ್ಕೂಲ್, ಕೊಡಿಯಾಲ್ ಬೈಲ್, ಮಂಗಳೂರು. ವಿಡಿಯೋ ಹೊಳಿತಾ ಇಲ್ಲ ಅವರಿಗೆ, ಹಾಗಾಗಿ ನಾನು ವಿಡಿಯೋ ಕ್ವಶನ್ ಅನ್ನ ಶಿಫ್ಟ್ ಮಾಡ್ತೇನೆ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ, ಎನಿ ಐಡಿಯಾ ಅಬೌಟ್ ದ ವಿಡಿಯೋ? I'll try one line. गुलाबी है गुलाबी है शहर, गुलाबी ಕಾನ್ಫಿಡೆಂಟ್ ಹಾಡ್ಬೇಕಾಗುತ್ತೆ ನಂಗೆ. गुलाबी गुलाबी है गुलाबी ये शहर, गुलाबी. ನಾನು ಸ್ವಲ್ಪ ಹಾಡಬೇಕು, ಯಾಕಂತ ಹೇಳಿದ್ರೆ ನಾನು ಕನ್ಸಿಡರ್ ಮಾಡ್ಬೇಕಲ್ಲ. ಹೊಳಿತಾ ಇಲ್ಲ. ಶಲ್ ಐ ಗೋ? ಪಾಸ್. ಓಕೆ, ಸೊ ಹಾಗಾದ್ರೆ ಪಾಸ್ ಆಗುತ್ತೆ. ನಿಮ್ಮ ಕ್ವಶನ್ ಆಗಿತ್ತು, ಮತ್ತೆ ತಿರುಗಿ ಬರೋದಿಲ್ಲ. ಸೊ ವಿಡಿಯೋ ನೀವು ಹೇಳಿದಂತ ಹಾಡು ತಕ್ಕ ಮಟ್ಟಿಗೆ ಸರಿ ಇತ್ತು, ಆದ್ರೆ ಅದರ ಮೈನ್ ಪಾರ್ಟಿಗೆ ನೀವು ಬರಲಿಲ್ಲ, ಹಾಗಾಗಿ ನಾನು ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಆನ್ಸರ್ ಏನಿತ್ತು ಅಂತ ನೋಡ್ಕೊಂಡು ಬರೋಣ. शाम गुलाबी सैर गुलाबी पहर गुलाबी है गुलाबी ये शहर. ಓಕೆ, ಸೊ ಹಾಡಿನ ಆರಂಭ ಶ್ಯಾಮ್ ಗುಲಾಬಿ ಸೆಹರ್ ಗುಲಾಬಿ, ಅಲ್ಲಿಂದ ಬಂದ್ರೆ ಮಾತ್ರ ಅದು ಕರೆಕ್ಟ್ ಆಗೋದು. ಸೆಕೆಂಡ್ ಲೈನ್ ನೀವು ಹಾಡಿದ್ದು ಕರೆಕ್ಟ್. ನಾನು ಅದಕ್ಕೆ ಹೇಳಿದ್ದು ಇಂಪ್ರೊವೈಸೇಷನ್ ಸ್ವಲ್ಪ ಬೇಕಿತ್ತು, ಯಾಕಂತ ಹೇಳಿದ್ರೆ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತಲ್ಲ. ನಾನು ಕನ್ವಿನ್ಸಿಂಗ್ ಆನ್ಸರ್ ಅಂತ ಹೇಳ್ತೇನಲ್ಲ ಯಾವತ್ತಿಗೂ. ಸೊ ನಮಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ಸಿದ್ರೆ ಕನ್ಸಿಡರ್ ಮಾಡ್ತೇವೆ, ಹಾಗಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಎನಿವೇಸ್, ಒಳ್ಳೆ ಪ್ರಯತ್ನ ಮಾಡಿದ್ರೆ. ಸೆಕೆಂಡ್ ಲೈನ್ ನಿಮ್ಗೆ ಆಕ್ಚುಲಿ ಬೇಕಿದ್ದದು ಶ್ಯಾಮ್ ಗುಲಾಬಿ ಸೆಹರು, ಅದು ಹಾಡಿ ಸೆಕೆಂಡ್ ಲೈನ್ ಹಾಡದಿದ್ರು ನಾವು ಕೊಡ್ತಾ ಇದ್ವಿ ಹಾಗೆ. ಓಕೆ, ಸೊ ಒಳ್ಳೆ ಪ್ರಯತ್ನ. ಎನಿವೇಸ್, ಇದರಲ್ಲಿ 5 ಅಂಕಗಳನ್ನ ಪಾಸಿಂಗ್ ಇಂದ ನೀವು ಪಡ್ಕೊಂಡಿದ್ದೀರಿ. ಈಗ ಈ ರೌಂಡ್ ನ ಕೊನೆಯ ಕ್ವಶನ್, ಸೈಂಟ್ ಎಲೋಶಿಯಸ್ ಹೈಸ್ಕೂಲು, ಕೊಡಿಯಲ್ ಬೈಲ್, ಮಂಗಳೂರು. ನಿಮಗೆ ಡೈರೆಕ್ಟ್ ಕ್ವಶನ್ ಇದು. ಈ ರೌಂಡ್ ನ ಕೊನೆಯ ಕ್ವಶನ್ ಆಗಿರುತ್ತೆ. ಸೊ ಸ್ಕ್ರೀನ್ ಮೇಲೆ ಮಿಕ್ಸ್ಡ್ ಕ್ವಶನ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. जादू तेरे जिस्म का तेरी ओर खींचे मुझे, ख्वाबों
जब मैं देखूं तुझे ಓಕೆ, ಸೊ ಕ್ವಶನ್ ಬಂದಿದೆ. ಕನ್ಫ್ಯೂಸ್ ಆಗುವಂತ ಕ್ವಶನ್ ಇದು. ಹಾಡು ಮತ್ತೆ ವಿಡಿಯೋ. ಓಕೆ, ಯಾವುದು? ವಿಡಿಯೋ. ವಿಡಿಯೋ. ಹೇಳಿ. साड़ी के फॉल सा कभी मैच किया रे, कभी छोड़ दिया दिल, कभी कैच किया रे. ಆಡಿಯೋ. ಹೊಳಿತಾ ಇಲ್ಲ. ಸೊ ಇವರೊಂದು ವಿಡಿಯೋ ಐಡೆಂಟಿಫೈ ಮಾಡಿದ್ರು. ಕಾನ್ಫಿಡೆಂಟ್ ಇದ್ದಾಗೆ ಇತ್ತು. ನೋಡೋಣ ವಿಡಿಯೋ ಆನ್ಸರ್ ಚೆಕ್ ಮಾಡೋಣ, ಯಾಕಂದ್ರೆ ಆಡಿಯೋ ಅವ್ರು ಐಡೆಂಟಿಫೈ ಮಾಡ್ಲಿಲ್ಲ. ವಿಡಿಯೋ ಆನ್ಸರ್ ಚೆಕ್ ಮಾಡ್ಕೊಂಡು ಬರೋಣ. साड़ी के फॉल सा कभी मैच किया रे, कभी छोड़ दिया दिल, कभी कैच किया रे. ಓಕೆ, ಸೊ ವಿಡಿಯೋ ಏನ್ ಗೆಸ್ ಮಾಡಿದ್ದಾರೆ ಕರೆಕ್ಟ್ ಆಗಿತ್ತು. ಹಾಗಾಗಿ 10 ಅಂಕಗಳು ಬರ್ತಾ ಇದೆ. ಕಂಗ್ರಾಚುಲೇಷನ್ಸ್. ಆಡಿಯೋ ಗೆಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಆಡಿಯೋ ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ ನಿಮ್ಗೆ ಪಾಸ್ ಆಗಿದೆ. ಇದು ಆಡಿಯೋ ಎಲ್ಲಿಂದ, ಯಾವ ಹಾಡಿನ ಆರಂಭದ ಸಾಲಿದು? ಒಂದು ಪ್ರಯತ್ನ, ಯಾಕಂದ್ರೆ ಪಾಸ್ ಆಗಿರೋದ್ರಿಂದ ಹೆಚ್ಚು ಟೈಮ್ ಇಲ್ಲ. पास. ಪಾಸ್. ಹಾಗಾದ್ರೆ ಪಾಪ್ಯುಲರ್ ಬನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ. ಯಾವತ್ತೂ ಆಡಿಯೋ ಗೊತ್ತಾಗ್ತಿತ್ತು, ಇವತ್ತು ಗೊತ್ತಾಗ್ತಾ ಇಲ್ಲ. ಓಕೆ, ಸೊ ಪಾಸ್ ಆಗಿದೆ. ಹಾಗಾದ್ರೆ ಆಡಿಯೋ ಯಾವುದು ಅಂತ ಆಡಿಯೋ ಆನ್ಸರ್ ಅಲ್ಲೇ ನೋಡುವ. जाती हूँ मैं जल्दी है क्या घर के जिया वो क्यों भला. ಓಕೆ, ಎಷ್ಟು ಜನರಿಗೆ ಗೊತ್ತಿತ್ತು ಈ ಹಾಡು? ಇದು ಹಾಡು ಅಂತ ಗೊತ್ತಾಗ್ಲಿಲ್ಲ ಅಷ್ಟೇ. ಹಾಡು ಗೊತ್ತಿತ್ತು, ಬಹಳ ಪಾಪ್ಯುಲರ್ ಹಾಡಿದು. ಜಾತಿ ಹೂ ಮೈ ಜಲ್ದಿ ಹೇ ಕ್ಯಾ. ಮನೆಯಲ್ಲೆಲ್ಲ ಕೇಳಿರ್ಬೋದು, ಅಪ್ಪಂದ್ರು ಅಮ್ಮಂದ್ರು ಅಣ್ಣಂದ್ರು ಅಕ್ಕಂದ್ರಿಗೆಲ್ಲ ಗೊತ್ತಿರುತ್ತೆ ಈ ಹಾಡೆಲ್ಲ. ಎನಿವೇಸ್, ಈಗ ನಿಮ್ಗೆ ಹೊಳಿಲಿಲ್ಲ ಅಷ್ಟೇ. ಈ ರೌಂಡ್ ನ ಮುಗಿಸ್ತಾ ಇದ್ದೇವೆ ನಾವು. ಈ ರೌಂಡ್ ನ ಮುಗಿಸ್ತಾ ಇದ್ದೇವೆ. ವೆರಿ ಎಂಟರ್ಟೈನಿಂಗ್ ರೌಂಡ್ ಇದು. ತೀರಾ ಕನ್ಫ್ಯೂಸ್ ಆಗುವಂತ ರೌಂಡ್. ಆದ್ರೆ 3 ಟೀಮ್ನವರು ಕೂಡ ಸ್ಕೋರಿಂಗ್ ಓಪನ್ ಮಾಡಿದೀರಿ ನೀವು. ಹಾಗಾದ್ರೆ ನಿಮ್ಮ ಸ್ಕೋರ್ಗಳು ಫಸ್ಟ್ ರೌಂಡ್ ಅಲ್ಲಿ ಎಷ್ಟಾಗಿದೆ ನೋಡ್ಕೊಂಡು ಬರೋಣ. ಓಕೆ, ಸೈಂಟ್ ಅಲೋಶಿಯಸ್ ಹೈಸ್ಕೂಲು ಮಂಗಳೂರು ಇವರು 15 ಅಂಕಗಳನ್ನ ಫಸ್ಟ್ ರೌಂಡ್ ಅಲ್ಲಿ ಪಡ್ಕೊಂಡಿದ್ದಾರೆ. ಪಾಪ್ಯುಲರ್ ಬನ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ 25 ಅಂಕಗಳನ್ನ ಫಸ್ಟ್ ರೌಂಡ್ ಅಲ್ಲಿ ಪಡ್ಕೊಂಡಿದ್ದಾರೆ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ 20 ಅಂಕಗಳೊಂದಿಗೆ ಫಸ್ಟ್ ರೌಂಡ್ ಅನ್ನ ಮುಗಿಸ್ತಾ ಇದ್ದಾರೆ. ಸೊ ವೀಕ್ಷಕರೇ, ಇಲ್ಲಿಗೆ ಫಸ್ಟ್ ರೌಂಡ್ ಅನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಸೊ ಈಗ ವಿದೌಟ್ ವೇಸ್ಟಿಂಗ್ ಮಚ್ ಆಫ್ ಟೈಮ್ ನಾವು 2ನೇ ರೌಂಡ್ಗೆ ಶಿಫ್ಟ್ ಆಗೋಣ. 2ನೇ ರೌಂಡ್ ಬರ್ತಾ ಇದೆ, ಚಟ್ಪಟ್ ರೌಂಡ್. ಓಕೆ, ಈ ರೌಂಡ್ ಅಲ್ಲಿ ನಾವೊಬ್ಬ ಹಾಡುಗಾರನ ಹೆಸರನ್ನ ಬರೆದು ಚೀಟಿಯಲ್ಲಿ ಹಾಕಿದ್ದೇವೆ. ಒಬ್ರು ಸಿಂಗರ್ ಇದೆ, ಹೆಸರಿದೆ. ನೀವು ಬಂದು ಆ ಚೀಟಿಯನ್ನ ಓಪನ್ ಮಾಡ್ತೀರಿ. ಚೀಟಿಯನ್ನ ಓಪನ್ ಮಾಡಿದ ಕೂಡಲೇ ನೀವು ಹೇಳ್ತೀರಿ ಯಾವ ಸಿಂಗರ್ ಇದೆ ಹೆಸರು ಬಂದಿದೆ ಅಂತ. ನಂತರ ನಿಮಗೆ ಒಂದು ಟೈಮ್ ಸ್ಟಾರ್ಟ್ ಆಗುತ್ತೆ ಅಂತ ನಾನು ಹೇಳಿದ ಕೂಡಲೇ ನೀವು ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಆ ಸಿಂಗರ್ ಹಾಡಿರುವಂತ ಹಾಡುಗಳನ್ನ ಹಾಡಬೇಕು. ಕವರ್ ವರ್ಷನ್ಸ್ ಅಲ್ಲ, ಆ ಸಿಂಗರ್ ಸಿನಿಮಾಕ್ಕೆ ಹಾಡಿರುವಂತ ಹಾಡುಗಳನ್ನ ಹಾಡಬೇಕಾಗುತ್ತೆ. ಸೊ ನೀವು 2 ಲೈನ್ ಆದ್ರೂ ಕೂಡ ಹಾಡಬೇಕು. ಅಂದ್ರೆ ನಮಗೆ ಸ್ಯಾಟಿಸ್ಫೈ ಆಗುವಷ್ಟು 2 ಲೈನ್ ಅನ್ನ ಹಾಡಬೇಕಾಗುತ್ತೆ. ಕರೆಕ್ಟ್ ಆಗಿ ಹಾಡಿದಾಗ ನಾವು ಅದನ್ನ ಕೌಂಟಿಗೆ ತಗೊಳ್ತೇವೆ. ಸೊ 45 ಸೆಕೆಂಡ್ ಅಲ್ಲಿ, ರಾಪಿಡ್ ಫೈರ್ ತರ ಇದು, 45 ಸೆಕೆಂಡ್ ಅಲ್ಲಿ ಎಷ್ಟು ಹಾಡುಗಳನ್ನ ಹಾಡ್ಲಿಕ್ಕಾಗುತ್ತೆ ಅಷ್ಟು ಹಾಡುಗಳನ್ನ ಹಾಡಬಹುದು. ಆ ಹಾಡುಗಳ ಬೇಸ್ ಮೇಲೆ ನಿಮ್ಗೆ ಅಂಕಗಳನ್ನು ಕೊಡ್ತೇವೆ. ಒಂದು ಹಾಡು ಕರೆಕ್ಟ್ ಆಗಿದ್ರೆ 5 ಅಂಕಗಳು. ಈ ಮೇಲೆ ಎಷ್ಟು ಹಾಡನ್ನು ಕೂಡ ಹಾಡಬಹುದು. ರೆಡಿ ಇದ್ದೀರಾ? ಹಾಗಾದ್ರೆ ಸೈಂಟ್ ಅಲೋಶಿಯಸ್ ಹೈಸ್ಕೂಲ್ ಮೊದಲಿಗೆ ಕನ್ನಡ ಸಿಂಗರ್ ಒಬ್ಬರದ್ದು ಚೀಟಿಯನ್ನ ನೀವು ಪಿಕ್ ಮಾಡಬೇಕಾಗುತ್ತೆ. ವಾಪಸ್ ಬಂದು ನೀವು ಅದರ ಹೆಸರನ್ನ ಹೇಳಬೇಕು. ರೆಡಿ ಇದ್ದೀರಲ್ಲ? ಓಕೆ, ಬನ್ನಿ. ಓಪನ್ ಮಾಡಬೇಡಿ. ಇನ್ನೊಬ್ರು ಮೈಕ್ ಓಪನ್ ಇಟ್ಟು ರೆಡಿ ಇರಿ. ಓಕೆ, ಆ ಹೆಸರು ಏನಿದೆ ಅಂತ ನೀವು ಹೇಳಿ. ಓಕೆ, ಸಂಜಿತ್ ಹೆಗ್ಡೆ. ಸಂಜಿತ್ ಹೆಗ್ಡೆ. ಓಕೆ, ಸಂಜಿತ್ ಹೆಗ್ಡೆ ಅವರ ಹೆಸರು ಬಂದಿದೆ. ಸಂಜಿತ್ ಹೆಗ್ಡೆ ಅವರು ಹಾಡಿರುವಂತಹ ಹಾಡುಗಳನ್ನ ನೀವು ಹಾಡಬೇಕಾಗುತ್ತೆ. ಅಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಬೆಳಕಿನ ಕವಿತೆ ಬೆರಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ, ನನ್ನ ತನಕ ಮಳೆಯದು ನೇಡಿಯ ಮೋಡಿಯ ದಾರಿ. ಮರೆತು ಹೋಯಿತೆ ನನ್ನಯ ಹಾಜರಿ, ಕೊರಗಿ ಹೃದಯಲಿ ನೋವಿನ ಶಾಯರಿ. ಸಾಕಂತ್ಲೆ ಸಿಕ್ಕಳು ಸುಮ್ನೆ ನಕ್ಕಳು, ಶೋಕಾಯ್ತು ನನಗಾಗಿ ಬರೆದೆ ದುಷ್ಯಂತ ಆಗದ ಉಂಗ್ರಳ ನೀಡಲ. ಹೃದಯಕ್ಕೆ ಹೆದರಿಕೆ ಹೀಗೆ ನೋಡಿದರೆ. ಓಕೆ,
ಕಂಪ್ಲೀಟ್ ಆಗಿದೆ. ಕೊನೆ ಸಾಂಗ್ ಅನ್ನ ತಗೊಳ್ತೇನೆ ಕೌಂಟಿಗೆ ತಗೊಳ್ತೇನೆ. ಓಕೆ, ಸೊ 45 ಸೆಕೆಂಡ್ ಅಲ್ಲಿ ಬಹಳ ಚಂದ ಮ್ಯಾನೇಜ್ ಮಾಡಿ 5 ಹಾಡುಗಳನ್ನ ಹಾಡಿದ್ರು. 5 ಹಾಡುಗಳನ್ನ ಕರೆಕ್ಟ್ ಆಗಿ ಹಾಡಿದ್ದಾರೆ. ದಟ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ನೀವು ಎಷ್ಟು ಹಾಡ್ತೀರಾ ಅನ್ನೋದಕ್ಕಿಂತ ಕರೆಕ್ಟ್ ಆಗಿ ಹಾಡೋದು ಮುಖ್ಯ ಆಗುತ್ತೆ. 5 ಹಾಡುಗಳನ್ನ ಸಂಜಿತ್ ಹೆಗಡೆ ಅವರ ಹಾಡುಗಳನ್ನೇ ಹಾಡಿರೋದ್ರಿಂದ ನಿಮಗೆ 5ಕ್ಕೆ 5 ಅಂಕಗಳು, ಅಂದ್ರೆ 5 ಒಂದೊಂದು ಹಾಡಿಗೆ 5 ಅಂಕ ತರ 25 ಅಂಕಗಳು ಬರ್ತಾ ಇದೆ. ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ ಮಂಗಳೂರು, ಕಂಗ್ರಾಚುಲೇಷನ್ಸ್. ಓಕೆ, ಈ ರೌಂಡ್ ನ 2ನೇ ಕನ್ನಡ ಸಿಂಗರ್ ಆರ್ಟಿಸ್ಟ್ ಯಾರು ಅನ್ನುವಂಥದ್ದನ್ನ ನೀವು ಪಿಕ್ ಮಾಡ್ತೀರಾ. ಸರಿ, ಬನ್ನಿ ಒಂದು ಚೀಟಿಯನ್ನ ಪಿಕ್ ಮಾಡಿ. ಓಕೆ, ಓಪನ್ ಮಾಡೋದಕ್ಕಿಂತ ಮುಂಚೆ ರೆಡಿ ಇರಿ, ಮೈಕ್ ಇಟ್ಕೊಂಡು. ಯಾರು? ವಿಜಯ್ ಪ್ರಕಾಶ್. ಸೊ ವಿಜಯ ಪ್ರಕಾಶ್ ಅವರ ಹೆಸರು ಬಂದಿದೆ. ವಿಜಯ ಪ್ರಕಾಶ್ ಅವರ ಹೆಸರಿಂದ ನೀವೀಗ ಹಾಡುಗಳನ್ನ ಹಾಡಬೇಕಾಗುತ್ತೆ. ಅಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಏ ನಮ್ಮಿ ಯಾರಮ್ಮಿ ನೀ ನಮ್ಮಿ, ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ, ಖಾಲಿ ಕೊಟ್ರು ಬೋಟ್ಲಿ ಹಂಗೆ ಲೈಫು, ಆಚೆ ಕಾಗೋಳೆ ವೈಫು, ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರ ಆಗಿವ ಮಾಯೆ, ನಾವು ಮನೆಗೋಗೋದಿಲ್ಲ ಕಂಟಿನ್ಯೂ ಮಾಡ್ಬೇಕಾಗತ್ತೆ ಅದನ್ನ. ಇಲ್ಲ ಅಂತಂದ್ರೆ ಬೇರೆ ಹಾಡಿಗೆ ಹೋಗಿ, ತೊಂದ್ರೆ ಇಲ್ಲ. ನಮ್ಗೆ ಬಾಗ್ಲು ತೆಗಿಯೋರಿಲ್ಲ. ಓಕೆ, ನೆಕ್ಸ್ಟ್. ಸ್ಟಾಪ್. ಓಕೆ, ವಿಜಯ್ ಪ್ರಕಾಶ್ ಹಾಡಿರುವಂತ 4 ಹಾಡುಗಳನ್ನ ಹಾಡಿದ್ರಿ. 4 ಕೂಡ ವಿಜಯ್ ಪ್ರಕಾಶ್ ಅವರದೇ ಆಗಿರೋದ್ರಿಂದ 4 ಕೂಡ ಕೌಂಟಿಗೆ ತಗೊಳ್ತೇವೆ. ಆ ಮೂಲಕ ನೀವು ಒಂದು ಹಾಡಿಗೆ 5 ಅಂಕ ಲೆಕ್ಕದಲ್ಲಿ 20 ಅಂಕ ಪಡ್ಕೊಳ್ತೀರಿ. ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ, ಕಂಗ್ರಾಚುಲೇಷನ್ಸ್, 20 ಅಂಕ ಬಂದಿದೆ. ಈಗ ಕನ್ನಡ ರೌಂಡ್ ಅಲ್ಲಿ ಕೊನೆಯ ಸಿಂಗರ್ ಹೆಸರು ಇರುವಂತದ್ದು ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ. ನಿಮಗೆ ಬನ್ನಿ ಚೀಟಿಯನ್ನ ಪಿಕ್ ಮಾಡೋಣ. ಓಕೆ, ರೆಡಿ ಇರಿ. ಯಾರು? ರಾಜೇಶ್ ಕೃಷ್ಣನ್. ಓಕೆ, ರಾಜೇಶ್ ಕೃಷ್ಣನ್ ಅವರ ಹೆಸರು ಬಂದಿದೆ. ಈಗ ರಾಜೇಶ್ ಕೃಷ್ಣನ್ ಅವರ ಹಾಡುಗಳನ್ನ 45 ಸೆಕೆಂಡ್ ಅಲ್ಲಿ ಹಾಡಬೇಕು. ಅಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. 100 ಜನ್ಮಕ್ಕೂ 100 ಜನ್ಮಕ್ಕೂ ವರವಾದರೆ ಒಲಿದೊಲಿ. ಓಕೆ, ಉಸಿರೇ ನೀ ಉಸಿರು ಕೊಲ್ಲಬೇಡ, ಪ್ರೀತಿ ಹೆಸರಲಿ ನೀ ಹೃದಯ ಗೆಲ್ಲಬೇಡ, ಮೊದಲು ಭೂಮಿಗಿಳಿದ ಮಳೆ ಹನಿಯೂ ನೀನೇನಾ. ಸಮಯ ಇದೆ. ಪ್ರೀತಿಸುವೆ ನನ್ನಿ ಉಸಿರಿನ ಹಾಗೆ, ಅರ್ಪಿಸುವೆ ನನ್ನಿ ಹೃದಯದ ಹಾಗೆ. ಟೈಮ್ ಅಪ್. ಓಕೆ, ಸೊ ರಾಜೇಶ್ ಕೃಷ್ಣನ್ ಅವರ ಹೆಸರು ಬಂದಿತ್ತು. 4 ಹಾಡುಗಳನ್ನ ಹಾಡಿದ್ರಿ. 4 ಹಾಡುಗಳು ಕೂಡ ರಾಜೇಶ್ ಕೃಷ್ಣನ್ ಅವರದ್ದೇ ಕನ್ಸಿಡರ್ ಮಾಡ್ತೇವೆ. ಒಂದು ಹಾಡಿಗೆ 5 ಅಂಕದ ಪ್ರಕಾರ ನೀವು ಕೂಡ 20 ಅಂಕಗಳನ್ನ ಪಡ್ಕೊಳ್ತಾ ಇದ್ರಿ. ಕಂಗ್ರಾಚುಲೇಷನ್, ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ ನಿಮಗೆ. ಓಕೆ, ಸೊ ಹಾಗಾದ್ರೆ ಈಗ ಈ ರೌಂಡ್ ನ 2ನೇ ಭಾಗಕ್ಕೆ, ಅಂದ್ರೆ ಹಿಂದಿ ಸಿಂಗರ್ಸ್ ಅವರ ಹಾಡುಗಳನ್ನ ಹಾಡುವಂತ ಹೊತ್ತಿಗೆ ರೆಡಿ ಆಗೋಣ. ಸೊ ಹಿಂದಿಯಲ್ಲೂ ಕೂಡ ನೀವು ಹಿಂದಿ ಸಿಂಗರ್ ಹೆಸರನ್ನ ತೆಗೆದು ನೀವು ಅವರ 45 ಸೆಕೆಂಡ್ ಅಲ್ಲಿ ಅವ್ರು ಹಾಡಿರೋ ಹಾಡುಗಳನ್ನ ಹಾಡಬೇಕಾಗುತ್ತೆ. ಸೊ ಇಲ್ಲಿಂದ ವಾಪಸ್ ಹೋಗ್ತೇವೆ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ, ಬನ್ನಿ ಚೀಟಿ ಪಿಕ್ ಮಾಡೋಣ. ಮೈಕ್ ಇಟ್ಕೊಂಡು ರೆಡಿ ಇರಿ. ಯಾರು ಬಂದಿದ್ದಾರೆ? ಅರಿಜಿತ್ ಸಿಂಗ್. ಓಕೆ, ಅರಿಜಿತ್ ಸಿಂಗ್ ಹಾಡಿರುವಂತ ಹಾಡುಗಳನ್ನ ಹಾಡಬೇಕಾಗುತ್ತೆ. ಅಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. तुम ही हो, बस तुम ही हो, जिंदगी बस तुम ही हो, झुमका गिरा रे बरेली के बाजार में, झुमका गिरा ओ मेहता चलेया तेरी ओर, मेहता चलेया, लुट-पुट गया मुस्कुराने की वजह तुम हो, ओके, नेक्स्ट. केसरिया तेरा इश्क है पिया, रंग जाऊं जो मैं हाथ लगाऊं. ಟೈಮ್ ಅಪ್. ಓಕೆ, ಸೊ 6 ಹಾಡುಗಳನ್ನ ಹಾಡಿದ್ರು. ಅದರಲ್ಲಿ ಒಂದು ಹಾಡನ್ನ ಅದು ಸ್ಯಾಟಿಸ್ಫ್ಯಾಕ್ಟರಿ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಲುಟ್ ಪುಟ್ ಗಯ
ಅವ್ರದ್ದೇ ಹಾಡು, ಬಟ್ ಅದರಲ್ಲಿ ಎಕ್ಸ್ಟ್ರಾ ಒಂದಿಷ್ಟು ಶಬ್ದಗಳು ಬೇಕಿತ್ತು, ಹಾಗಾಗಿ ಅದನ್ನ ಕನ್ಸಿಡರ್ ಮಾಡೋದಿಲ್ಲ. 5 ಕನ್ಸಿಡರ್ ಮಾಡ್ತೇವೆ. 5 into 5 25, 25 ಅಂಕ ಬಂದಿದೆ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ, ಕಂಗ್ರಾಚುಲೇಷನ್ಸ್. ಓಕೆ, ಸೊ ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ನಿಮ್ಗೋಸ್ಕರ ಒಬ್ರು ಸಿಂಗರ್ ರೆಡಿ ಇದ್ದಾರೆ, ಬನ್ನಿ ಚಿಡಿ ಪಿಕ್ ಮಾಡಿ. ಓಕೆ, ಯಾರು ಬಂದಿದ್ದಾರೆ? ಶ್ರೇಯಾ ಘೋಷಾಲ್. ಶ್ರೇಯಾ ಘೋಷಾಲ್. ಶ್ರೇಯಾ ಘೋಷಾಲ್, ಶ್ರೇಯಾ ಘೋಷಾಲ್ ಅವರ ಹೆಸರು ಬಂದಿದೆ. ಈಗ ನೀವು ಹಾಡಬೇಕು ಶ್ರೇಯಾ ಘೋಷಾಲ್ ಅವರ ಸಾಂಗ್. 45 ಸೆಕೆಂಡ್ಗಳಲ್ಲಿ 2 ಲೈನ್ ಕಂಪ್ಲೀಟ್ ಆಗಿ ಹಾಡಬೇಕಾಗುತ್ತೆ. ಅಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. सोई सोई पलकों पे चल के मेरे सपनों की खिड़की पे आ गया, हथ वत किया मेरे दिल के, इन हथों में खत पकड़ा गया. बरसो रे मेघा मेघा बरसो रे मेघा मेघा बरसो रे मेघा बरसो, क्योंकि तुम ही हो, अब तुम ही हो जिंदगी, अब तुम ही हो. सुन रहा है ना तू, रो रही हूँ मैं, कहते हैं ये दीवानी मस्तानी हो गई, दीवानी हाँ दीवानी दीवानी हो Time up. गई. ಓಕೆ, ಶ್ರೇಯಾ ಘೋಷಾಲ್ ಅವರ ಹೆಸರಲ್ಲಿ 5 ಹಾಡುಗಳನ್ನ ಕಂಪ್ಲೀಟ್ ಆಗಿ ಹಾಡಿದ್ದಾರೆ. 5 ಕನ್ಸಿಡರ್ ಮಾಡ್ತೇವೆ. 5 into 5 25 ಅಂಕ ಬಂದಿದೆ. ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ ನಿಮಗೆ. ಈಗ ಈ ರೌಂಡ್ ನ ಕೊನೆಯ ಪಾರ್ಟಿಸಿಪೆಂಟ್ ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ ಮಂಗಳೂರು. ನಿಮ್ಗೊಂದು ಚೀಟಿ ಇದೆ, ಆ ಚೀಟಿಯಲ್ಲಿ ಒಬ್ರು ಸಿಂಗರ್ ಹೆಸರಿದೆ, ಬನ್ನಿ ಪಿಕ್ ಮಾಡಿ. ಓಕೆ, ಯಾರು? ಸೋನು ನಿಗಮ್. ಸೋನು ನಿಗಮ್. ಸೋನು ನಿಗಮ್ ಅವರ ಹೆಸರು ಬಂದಿದೆ. ಸೋನು ನಿಗಮ್ ಅವರ ಹಾಡನ್ನ ಕಂಪ್ಲೀಟ್ ಆಗಿ 2 ಲೈನ್ ಹಾಡಬೇಕಾಗುತ್ತೆ. 45 ಸೆಕೆಂಡ್ ಅಲ್ಲಿ ಎಷ್ಟು ಹಾಡು ಹಾಡ್ತಾರೆ ನೋಡೋಣ. ರೆಡಿ ಇರಿ. ಅಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. संदेश आते हैं हमें तड़पाते हैं, तो चिट्ठी आती है, हर घड़ी बदल रही है धूप, जिंदगी चाहों से तलक रही है धूप. अभी मुझ में कहीं बाकी थोड़ी सी है जिंदगी, बदरंग में सतरंगा है. ಕನ್ಸಿಡರ್ ಆಗಲ್ಲ. पापा मेरी जान हर पल रखना, अब हाथ ये सर पर तुम. ಓಕೆ, तुमसे हमसाया हम सतरंगी रे. ಸ್ಟಾಪ್. ಓಕೆ, ಸೊ ಇವರು 5 ಹಾಡನ್ನ ಹಾಡಿದ್ರು. ಕೊನೆಯ ಹಾಡು ಮಾತ್ರ ಅರ್ಧಂಬರ್ಧ ಮತ್ತು ಅದು ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ ಅದನ್ನ ನಾವು ಜ್ಯೂರೀಸ್ ಆಗಿ ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ 4 ಸಾಂಗ್ ಕನ್ಸಿಡರ್ ಆಗುತ್ತೆ. 4 ಸಾಂಗ್ ಅಲ್ಲಿ 5 ಅಂಕಗಳು ಅಂದ್ರೆ 20 ಅಂಕಗಳನ್ನ ಪಡ್ಕೊಳ್ತೀರಿ. ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ ಮಂಗಳೂರು, ಕಂಗ್ರಾಚುಲೇಷನ್ಸ್. ಇಲ್ಲಿಗೆ ಚಟ್ಪಟ್ ಚಟ್ಪಟ್ 2 ರೌಂಡ್ ಅನ್ನ ಮುಗಿಸ್ತಾ ಇದ್ದೇವೆ. 2 ರೌಂಡ್ಗಳು ಮುಗಿದಿದೆ. ಎಟ್ ದ ಎಂಡ್ ಆಫ್ ಸೆಕೆಂಡ್ ರೌಂಡ್ ಇವರು ಪಡ್ಕೊಂಡಿರುವಂತಹ ಅಂಕಗಳು ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ. ಓಕೆ, ನೆಕ್ಸ್ಟ್ ಟು ನೆಕ್ ಇದೆ ಇಲ್ಲಿ. ಸೊ ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ ಮ್ಯಾಂಗ್ಳೂರು 60 ಅಂಕಗಳೊಂದಿಗೆ 2ನೇ ರೌಂಡ್ ಅನ್ನ ಮುಗಿಸ್ತಾರೆ. ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬಜ್ಪೆ 70 ಅಂಕಗಳೊಂದಿಗೆ ಈ ಸೆಕೆಂಡ್ ರೌಂಡ್ ಅನ್ನ ಮುಗಿಸ್ತಾರೆ. ಸೈಲಾಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ 65 ಅಂಕಗಳೊಂದಿಗೆ ಸೆಕೆಂಡ್ ರೌಂಡ್ ಅನ್ನ ಮುಗಿಸ್ತಾರೆ. ಸೊ ಇನ್ನು ಇರುವಂತದ್ದು ಫೈನಲ್ಸ್ ಅಲ್ಲಿ ಒಂದೇ ಒಂದು ರೌಂಡ್. ಈ ರೌಂಡ್ ಡಿಸೈಡ್ ಮಾಡುತ್ತೆ ಯಾರು ವಿನ್ನರ್ ಆಗ್ತಾರೆ ಅಂತದನ್ನ. ಸೊ ಹಾಗಾದ್ರೆ 3ನೇ ರೌಂಡಿಗೆ ಹೋಗೋಣ. ಗೆಸ್ ಮಾಡಿ, ಸಿಂಗ್ ಮಾಡಿ. ಗೆಸ್ ಮಾಡಿ, ಸಿಂಗ್ ಮಾಡಿ ರೌಂಡ್ ಒಂಥರ ಕ್ಲೂ ರೌಂಡ್ ತರ. ಇಲ್ಲಿ ಕೊನೆಗೆ ಒಂದು ಹಾಡು, ಅದು ಉತ್ತರವಾಗಿರ್ತದೆ. ಆಲ್ಮೋಸ್ಟ್ ಆಲ್ ಪಾಪ್ಯುಲರ್ ಹಾಡೆ. ಒಂದು ಹಾಡು ಉತ್ತರವಾಗಿರ್ತದೆ. ಆ ಹಾಡನ್ನ ಗುರುತಿಸುವಂತ ದಾರಿಯಲ್ಲಿ ನಾನು ಮೊದಲಿಗೆ ಆ ಹಾಡಿನ ಸುಳಿವನ್ನ ಕೊಡ್ತೇನೆ, ಒಂದು ಕ್ಲೂವನ್ನ ಕೊಡ್ತೇನೆ. ಮೊದಲ ಕ್ಲೂ ಅಲ್ಲೇ ನೀವು ಹಾಡನ್ನ ಗುರುತಿಸಿದ್ರೆ ನಿಮಗೆ 30 ಅಂಕ ಬರ್ತದೆ. 30 ಮೊದಲ ಕ್ಲೂ ಅಲ್ಲೇ. ನೀವು ಗುರುತಿಸುವಾಗ ತಪ್ಪಾದ್ರೆ ನಿಮ್ಮ ಆಲ್ರೆಡಿ ಆಗಿರುವಂತ ಅಂಕದಿಂದ 5 ಅಂಕಗಳನ್ನು ನಾವು ಮೈನಸ್ ಮಾಡ್ತೇವೆ. ನಿಮ್ಗೆ ಹೊಳಿತಾ ಇಲ್ಲ, ನೀವು ಆನ್ಸರ್ ಹೇಳೋದಿಲ್ಲ, ನೆಕ್ಸ್ಟ್ ಕ್ಲೂಗೆ ಹೋಗ್ತೀರಿ ಅಂತ ಹೇಳಿದ್ರೆ ನಾವು 5 ಅಂಕಗಳನ್ನ ಮೈನಸ್ ಮಾಡೋದಿಲ್ಲ. ನೆಕ್ಸ್ಟ್ ಕ್ಲೂಗೆ ಹೋಗ್ತೇವೆ. ನೆಕ್ಸ್ಟ್ ಕ್ಲೂ ಹೇಳುವಾಗ ನಿಮ್ಗೆ ಗೊತ್ತಾದ್ರೆ ಹೇಳಿದ್ರೆ 20 ಅಂಕ, ಮೈನಸ್ ಆದ್ರೆ 5 ಆಗುತ್ತೆ, -5 ಆಗುತ್ತೆ.
ಆ ಆನ್ಸರ್ ಅನ್ನ ನೀವು ಹೇಳದೇನೆ ನೆಕ್ಸ್ಟ್ ಕ್ಲೂ ಅಂದ್ರೆ ಕೊನೆಯ ಕ್ಲೂಗೆ ಹೋದ್ರೆ 10 ಅಂಕ ಸಿಗುತ್ತೆ. ಅಲ್ಲೂ ಕೂಡ ತಪ್ಪಾಗಿ ಹೇಳಿದ್ರೆ -5ಗೆ ಹೋಗುತ್ತೆ. ಆನ್ಸರ್ ಹೇಳಲಿಲ್ಲ 0 ಆಗುತ್ತೆ. ಆನ್ಸರ್ ನಾವು ಡಿಸ್ಪ್ಲೇ ಮಾಡ್ತೇವೆ. ಓಕೆ, ಸೊ ಈ ತರ ಇರುತ್ತೆ ರೌಂಡು. ಕೇರ್ಫುಲ್ ಆಗಿರ್ಬೇಕು. ನೀವು ಮೈನಸ್ ಆಗುತ್ತೆ ಅಂತ ಆನ್ಸರ್ ಹೇಳದೇ ಇದ್ರೆ ನಿಮಗೆ ಬಂಪರ್ ಸಿಗುವ ಚಾನ್ಸ್ ಮಿಸ್ ಆಗುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಸೊ ಟೇಕಿಂಗ್ ಅ ರಿಸ್ಕ್ ತಗೊಳ್ಳೋದೇ ಲೈಫಲ್ಲಿ ಖುಷಿ ಇರೋದಿಲ್ಲ ಕೆಲವೊಂದು ಸರ್ತಿ. ಸೊ ಕೊನೆ ರೌಂಡು, ಇಡೀ ದೈಜಿ ಅಂತ್ಯಾಕ್ಷರಿಯ ಒಂದೇ ಒಂದು ರೌಂಡಲ್ಲಿ ನಾವು ನೆಗೆಟಿವ್ ಅಂಕಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂಥದ್ದು. ರೌಂಡು ಚೆನ್ನಾಗಿರುತ್ತೆ, ನೀವು ಕೂಡ ಗೆಸ್ ಮಾಡಲಿ ಎಂಬಂತ ಆಶಯದೊಂದಿಗೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ 3 ಕನ್ನಡ ಹಾಡುಗಳಿರುತ್ತೆ, ಮತ್ತೆ 3 ಹಿಂದಿ ಹಾಡುಗಳಿರುತ್ತೆ. ಸೊ ಮೊದಲನೇ ಕ್ಲೂ ಬಂದ ಮೇಲೆ ನಾನು ಹೆಚ್ಚು ಸಮಯವನ್ನು ಕೊಡುವುದಿಲ್ಲ, ನೀವು ಗುರುತಿಸಬೇಕಾಗುತ್ತೆ. ಹಾಗಾದ್ರೆ ರೆಡಿ ಇದ್ದೀರಾ? ಓಕೆ, ಸೊ ಮೊದಲನೇ ಹಾಡು, ಆ ಹಾಡಿಗೆ ಸಂಬಂಧಪಟ್ಟ ಕ್ಲೂ ಅನ್ನ ನಾನು ಕೊಡ್ತೇನೆ. ಸೊ ಎಲ್ಲ ಕ್ಲೂಗಳು ಸ್ಯಾಟಿಸ್ಫೈ ಆದ ಮೇಲೆ ನಾನು ಆನ್ಸರ್ ಅನ್ನ ಪ್ಲೇ ಮಾಡುವಂಥದ್ದು. ಅಲ್ಲಿವರೆಗೆ ಆನ್ಸರ್ ಬರೋದಿಲ್ಲ. ರೆಡಿ ಇದ್ದೀರಲ್ಲ? ಹಾಗಾದ್ರೆ ಪಾಸ್ ಇಲ್ಲ ಯಾವುದೇ ಕಾರಣಕ್ಕೂ. ಸೊ ನಿಮ್ಮ ಹಾಡಿಗೆ ಸಂಬಂಧಪಟ್ಟ ಹಾಗೆ ಮೊದಲನೆಯ ಕ್ಲೂ ರೆಡಿ ಇರಿ. ಈ ಕನ್ನಡ ಹಾಡನ್ನು ಕನ್ನಡ ನಾಡಗೀತೆಗೆ ಪರ್ಯಾಯ ಎಂಬಂತ ರೀತಿಯಲ್ಲಿ ಗುರುತಿಸಲಾಗುತ್ತದೆ. ಕನ್ನಡ ನಾಡಗೀತೆಗೆ ಆಲ್ಟರ್ನೇಟಿವ್ ಅನ್ನುವಂತ ರೀತಿಯಷ್ಟು ಗುರುತಿಸಲಾಗ್ತದೆ. ಸರಿಯಾಗಿ ಹೇಳಿದ್ರೆ 30, ತಪ್ಪಾಗಿ ಹೇಳಿದ್ರೆ 5 ಮೈನಸ್ ಆಗುತ್ತೆ. ಗುರುತಿಸದೆ ನೆಕ್ಸ್ಟಿಗೆ ಹೋದ್ರೆ 20ಕ್ಕೆ ಹೋಗ್ತೀರಾ. ನೆಕ್ಸ್ಟ್ ಕ್ಲೂಗೆ ಹೋಗ್ತೀರಿ. ಓಕೆ, ಹಾಗಾದ್ರೆ ನಿಮಗೆ 30 ಅಂಕ ಸಿಗುವ ಚಾನ್ಸ್ ಇಲ್ಲ, ಇನ್ನೇನಿದ್ರು 20 ಅಂಕ ಸಿಗುವ ಚಾನ್ಸ್ ಇರುತ್ತೆ. ಎರಡನೇ ಕ್ಲೂ ಬರ್ತಾ ಇದೆ. ಈ ಹಾಡಿನಲ್ಲಿ ನಟ ಸಾರ್ವಭೌಮ ರಾಜ್ಕುಮಾರ್ ಅಭಿನಯಿಸಿದ್ದು, ಹಂಸಲೇಖ ಅವರ ಸಂಗೀತ ನಿರ್ದೇಶನ ಇದೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ. ಓಕೆ, ಒಂದು ಆನ್ಸರ್ ಬಂದಿದೆ. ತಪ್ಪೋ ಸರಿನಾ ನನಗೂ ಗೊತ್ತಿಲ್ಲ. ಆನ್ಸರ್ ಸ್ಕ್ರೀನ್ ಮೇಲೆ ಬಂದಾಗ ಗೊತ್ತಾಗುತ್ತೆ. ಸೊ ಫಸ್ಟ್ ಕ್ವಶನ್ ನ ಕ್ಲೂ ಬೇಸ್ ಮೇಲೆ ಆನ್ಸರ್ ಅನ್ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದ್ದು ಜಟಕ ಬಂಡಿ. ಓಕೆ, ಸೊ ಏನ್ ಗೆಸ್ ಮಾಡಿದ್ದಾರೆ? ಎರಡನೇ ಕ್ಲೂ ಅಲ್ಲಿ ಪರ್ಫೆಕ್ಟ್ ಆಗಿ ಗೆಸ್ ಮಾಡಿದ್ರು. ಹಾಗಾಗಿ 20 ಅಂಕಗಳು ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ ಮಂಗಳೂರು ನಿಮ್ಗೆ ಬರ್ತಾ ಇದೆ. ಕಂಗ್ರಾಚುಲೇಷನ್ಸ್. ಓಕೆ, ಈ ಹಾಡು ಕೇಳಿದ್ದೀರಿ? ಹಾಗಾದ್ರೆ ಒಳ್ಳೆ ಹಾಡು. ನಿಜವಾಗ್ಲೂ ಕೂಡ ಇವತ್ತಿಗೂ ಕೂಡ ಕನ್ನಡ ರಾಜ್ಯೋತ್ಸವ ಬಂದ್ರೆ ಈ ಹಾಡನ್ನ ಪ್ರತಿ ಸಲ ನಾವು ಕೇಳ್ತೇವೆ. ಓಕೆ, ಸರಿ, ಹಾಗಾದ್ರೆ ಈಗ ಪಾಪ್ಯುಲರ್ ಬಂಡ್ಸ್ ರೆಡಿ ಇದ್ದೀರಾ? ನಿಮ್ಮ ಕ್ವಶನ್ಗೆ ರೆಡಿ ಇದ್ದೀರಾ? ಸೊ ಫಸ್ಟ್ ಕ್ಲೂ ನಿಮಗೆ ಹಾಗಾದ್ರೆ ಬರುವಂತದ್ದು, ಇದೊಂದು ಕನ್ನಡ ಹಾಡು. ಇದರ ಫಸ್ಟ್ ಕ್ಲೂ ಬರ್ತಾ ಇದೆ. ಕನ್ನಡದ ಸೆಲೆಬ್ರೇಷನ್ ಹಾಡುಗಳಲ್ಲಿ ಒಂದಾದ ಪರಶುರಾಮ್ ಸಿನಿಮಾದ ಈ ಹಾಡನ್ನ ಹಾಡಿದ್ದು ಡಾಕ್ಟರ್ ರಾಜ್ಕುಮಾರ್. ಸೆಲೆಬ್ರೇಷನ್ ಹಾಡುಗಳಲ್ಲಿ ಒಂದಾದ ಹಾಡು, ಸಿನಿಮಾ ಹೆಸರು ಕೂಡ ಬಂದಿದೆ ಪರಶುರಾಮ್. ಕರೆಕ್ಟ್ ಆಗಿ ಹೇಳಿದ್ರೆ 30, ತಪ್ಪಿದ್ರೆ -5. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ನಿಮ್ಮ ಮಾರ್ಕ್ಸ್ ಎಷ್ಟಿದೆ? 70 ಅಲ್ಲಿ 5 ಹೋದ್ರೆ 65ಕ್ಕೆ ಬರ್ತೀರಾ. ಬೇಕಿತ್ತ ರಿಸ್ಕ್ ಇದು? ಸೆಲೆಬ್ರೇಷನ್ ಹಾಡು ಅಂತ ಹೇಳಿದ್ರೆ ತುಂಬಾ ಹಾಡುಗಳಿದೆ. ಹೇಗೆ ಜಡ್ಜ್ ಮಾಡಿದ್ರಿ? ಪರಶುರಾಮ್ ಸಿನಿಮಾ ನೋಡಿದಿರಾ? ಆನ್ಸರ್ ನೋಡ್ಕೊಂಡು ಬರೋಣ. ಆನ್ಸರ್ ಪ್ಲೇ ಮಾಡಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ. ಓಕೆ, ಕರೆಕ್ಟ್ ಆಗಿ ಗೆಸ್ ಮಾಡಿದೀರಾ. ಫಸ್ಟ್ ಕ್ಲೂ ಅಲ್ಲೇ ಐಡೆಂಟಿಫೈ ಮಾಡಿದೀರಾ. 30 ಅಂಕ ಬಂಪರ್ ಸ್ಕೋರ್ ಬರ್ತಾ ಇದೆ. ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಬನ್ಸ್ಪೆ, ಕಂಗ್ರಾಚುಲೇಷನ್ಸ್. 30 ಅಂಕ ಈ ರೌಂಡ್ ಅಲ್ಲಿ ನಿಮ್ಗೆ ಬಂದಿದೆ. ಕಂಗ್ರಾಚುಲೇಷನ್ಸ್. ಈಗ ಕನ್ನಡ ಹಾಡುಗಳಲ್ಲಿ ಕೊನೆಯ ಹಾಡು ಅದಿರುವಂತದ್ದು ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ. ನಿಮಗೆ ರೆಡಿ ಇದ್ದೀರಾ ಕ್ಲೂ ತಗೊಳ್ಳಿಕ್ಕೆ? ಫಸ್ಟ್ ಕ್ಲೂ ಅಲ್ಲಿ ಆನ್ಸರ್ ಮಾಡಿದ್ರೆ 30 ಅಂಕ ಬರುತ್ತೆ. ರೆಡಿ ಇದ್ದೀರಾ? ಓಕೆ, ಸೊ ಫಸ್ಟ್ ಕ್ಲೂ ಕೊಡ್ತೇನೆ. ಹಾಗಾದ್ರೆ ಈ ಕನ್ನಡದ ಸೂಪರ್ ಹಿಟ್ ಸಿನಿಮಾದ ಹಾಡನ್ನ ಬರೆದವರು ಜಯಂತ್ ಕಾಯ್ಕಿಣಿ, ಮುಖ್ಯ ಪಾತ್ರದಲ್ಲಿ ನಟಿಸಿದವರು ಗಣೇಶ್. ಈ ಸಿನಿಮಾದಲ್ಲಿ ದಿಗಂತ್ ಕೂಡ ಅಭಿನಯಿಸಿದ್ದಾರೆ. ನೆಕ್ಸ್ಟ್ ಕ್ಲೂಗೆ ಹೋಗ್ತೀರಾ? ಓಕೆ,
ಎರಡನೇ ಕ್ಲೂ ಬರುವಂತದ್ದು, ಮನೋಮೂರ್ತಿಯವರ ಸಂಗೀತ ನಿರ್ದೇಶನದ ಈ ಹಾಡು ಜೋಗ್ ಫಾಲ್ಸ್ ಅಲ್ಲಿ ಶೂಟಿಂಗ್ ಆಗಿತ್ತು. ಹೊಳಿತಾ ಇಲ್ಲ ಅಂತಾದ್ರೆ, ರಿಸ್ಕ್ ಬೇಡ ಅಂತಾದ್ರೆ ಥರ್ಡ್ ಕ್ಲೂ. ಥರ್ಡ್ ಕ್ಲೂ. ಓಕೆ, ಮೂರನೇ ಕ್ಲೂ ಅಂದ್ರೆ ನೀವೀಗ ಆನ್ಸರ್ ಹೇಳಿದ್ರೆ 10 ಅಂಕ ಸಿಗುತ್ತೆ. ಮೂರನೇ ಕ್ಲೂ ಬರುವಂತದ್ದು, ಗಣೇಶ್ ಜೊತೆಗೆ ಹೀರೋಯಿನ್ ಆಗಿ ಈ ಸಿನಿಮಾದಲ್ಲಿ ಪೂಜಾ ಗಾಂಧಿ ನಟಿಸಿದ್ರು. ಅನಿಸುತ್ತಿದೆ ಯಾಕೋ ಎಂದು ನೀನೇ ನನ್ನ ಬಳೆಂದು. ಆನ್ಸರ್ ಪ್ಲೇ ಮಾಡೋಣ. ಕುಣಿದು ಕುಣಿದು ಬಾರೆ, ಒಲಿದು ಒಲಿದು ಬಾರೆ, ಕುಣಿವ ನಿನ್ನ ಮೇಲೆ. ಸೊ ನೀವು ಗೆಸ್ ಮಾಡಿರುವಂತದ್ದು ಅದೇ ಸಿನಿಮಾ, ಆದ್ರೆ ನಿಜವಾಗ್ಲೂ ನಮ್ಗೆ ಬೇಕಿದ್ದದು ಕುಣಿದು ಕುಣಿದು ಬಾರೆ. ಯಾಕಂತ ಹೇಳಿದ್ರೆ ಕುಣಿದು ಕುಣಿದು ಬಾರೆ ಹಾಡಿದೆ ಅಲ್ಲ, ಅದು ಜೋಗ್ ಫಾಲ್ಸ್ ಅಲ್ಲಿ ಶೂಟಿಂಗ್ ಆಗಿರೋದು. ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಕೂಡ ಜೋಗ್ ಫಾಲ್ಸ್ ಅಲ್ಲಿ ಶೂಟಿಂಗ್ ಆಗಿರೋದು. ಸೊ ನಿಮ್ಮ ಟೋಟಲ್ ಪಾಯಿಂಟ್ಸ್ ಅಲ್ಲಿ 5 ಪಾಯಿಂಟ್ ಅದು ಮೈನಸ್ ಆಗುತ್ತೆ, ಕರೆಕ್ಟ್ ಆಗಿ ಗುರುತಿಸದೇ ಇರೋದ್ರಿಂದ. ತೊಂದರೆ ಇಲ್ಲ, ಯಾಕಂತ ಹೇಳಿದ್ರೆ ಸ್ಟಿಲ್ ಯು ಹ್ಯಾವ್ 1 more ಚಾನ್ಸ್. ಸ್ಕೋರ್ ಮಾಡ್ಲಿಕ್ಕೆ ಅವಕಾಶ ಇದೆ, ಮೇಕಪ್ ಖಂಡಿತ ಮಾಡ್ಕೊಳ್ಬಹುದು ನೀವು. ಸೊ ಈಗ ಈ ರೌಂಡು ವಾಪಸ್ ಹೋಗುತ್ತೆ, ಅಂದ್ರೆ ಹಿಂದಿ ಹಾಡುಗಳಿಗೆ ಬರ್ತೇವೆ ನಾವು. ಸೊ ಹಿಂದಿಯಲ್ಲೂ ಕೂಡ ಸೂಪರ್ ಹಿಟ್ ಮೆಲೋಡಿ ಹಾಡುಗಳು, ಎವರ್ ಗ್ರೀನ್ ಹಾಡುಗಳು ಇದೆ. ಅಂತ ಹಾಡುಗಳನ್ನೇ ನಾವು ಆರಿಸಿಕೊಂಡಿದ್ದೇವೆ. ರಿಸ್ಕ್ ತಗೊಂಡ್ರೆ ಖುಷಿ ಇರೋದು, ಇಲ್ಲ ಅಂತಂದ್ರೆ 30 ಅಂಕನೂ ಬರೋದಿಲ್ಲ, 5 ಮೈನಸ್ ಆಗೋದಿಲ್ಲ. ರಿಸ್ಕ್ ತಗೋಬೇಕು ಕೊನೆಯ ರೌಂಡಲ್ಲಿ. ಸೊ ಒಂದು ಚಾಲೆಂಜ್, ಒಂದು ಪ್ರಯತ್ನ ಮಾಡೋಣ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ, ರೆಡಿ ಇದ್ದೀರಾ? ಸೊ ಹಿಂದಿ ಹಾಡಿಗೆ ಫಸ್ಟ್ ಕ್ಲೂ ನಿಮಗೆ ರೆಡಿ ಇರುವಂತದ್ದು ಈ ಹಾಡು. ಓಕೆ, ಈ ಹಾಡಿನ ಮೊದಲ ಕ್ಲೂ, ಹಿಂದಿ ಚಲನಚಿತ್ರದ ದಿಗ್ಗಜ ಅಂದ್ರೆ ಲೆಜೆಂಡ್ರಿ ರಾಜ್ ಕಪೂರ್ ನಟಿಸಿರುವಂತ ಈ ಹಾಡನ್ನ ಹಾಡಿದವರು ಪಾಪ್ಯುಲರ್ ಸಿಂಗರ್ ಮುಕೇಶ್. ರಾಜ್ ಕಪೂರ್ ಆಕ್ಟ್ ಮಾಡಿರುವಂತಹ ಹಾಡು, ಸಿಂಗ್ ಮಾಡಿರೋರು ಲೆಜೆಂಡ್ರಿ ಸಿಂಗರ್. ರಾಜ್ ಕಪೂರ್ ಕೂಡ ಲೆಜೆಂಡ್ರಿ ಆಕ್ಟರ್, ಸಿಂಗರ್ ಕೂಡ ಲೆಜೆಂಡ್ರಿ ಸಿಂಗರ್ ಮುಕೇಶ್. ದಿಸ್ ಇಸ್ ದ ಫಸ್ಟ್ ಕ್ಲೂ. ಸಮಯ ಇಲ್ಲ, ಅಷ್ಟು ಸಮಯ ಇಲ್ಲ. किसी की मुस्कुराहटों पे हो निसार, किसी के दर्द मिल सके तो ले उधार, किसी के वास्ते हो तेरे दिल में प्यार, जीना इसी का नाम है. ಓಕೆ, ಸೊ ನೀವು ಹಾಡಿರುವಂತ ಹಾಡು ಅದೇ ಕಾಂಬಿನೇಷನ್, ಬಟ್ ನಮ್ಮ ಇವತ್ತಿನ ಹಾಡಲ್ಲ. ಹಾಗಾಗಿ 5 ಮೈನಸ್ ಆಗುತ್ತೆ. ಸೆಕೆಂಡ್ ಕ್ಲೂಗೆ ನಾನು ಹೋಗ್ತೇನೆ, ಬಿಕಾಸ್ ಯು ಸ್ಟಿಲ್ ಹ್ಯಾವ್ ಚಾನ್ಸ್. ಸೆಕೆಂಡ್ ಕ್ಲೂಗೆ ನಾನು ಹೋಗ್ತೇನೆ. ದುಃಖವನ್ನ ಮರೆತು ಹಾಡುವ ಸಂದೇಶವನ್ನ ಕೊಡ್ತದೆ ಈ ಹಾಡು. ಈ ಹಾಡಿಗೆ ಸರ್ಕಸ್ನ ಹಿನ್ನೆಲೆ ಇದೆ. ನೆಕ್ಸ್ಟ್ ಕ್ಲೂ, ದ ಫೈನಲ್ ಕ್ಲೂ. ಈ ಹಾಡು ಮೇರಾ ನಾಮ್ ಜೋಕರ್ ಸಿನಿಮಾದಾಗಿದ್ದು, ಹೀರೋ ಈ ಹಾಡಲ್ಲಿ ಜೋಕರ್ ಪಾತ್ರವನ್ನ, ಈ ಹಾಡು ಬರುವಾಗ ಜೋಕರ್ ಪಾತ್ರವನ್ನ ನಿಭಾಯಿಸ್ತಾರೆ. ಆನ್ಸರ್ ಹೇಳಿದ್ರೆ ತಪ್ಪಾಗೋ ಸಾಧ್ಯತೆ ಇರ್ತದೆ. ಡೋಂಟ್ ನೋ. ಓಕೆ, ಪರವಾಗಿಲ್ಲ. ಸೊ ರಿಸ್ಕ್ ತಗೊಳ್ಳಿಕ್ಕೆ ಅವ್ರು ಹೋಗ್ಲಿಲ್ಲ. ಇಲ್ಲಿ ಒಂದು 5 ಮೈನಸ್ ಆಗಿದೆ, ಆಲ್ರೆಡಿ ಮೈನಸ್ ಆಗಿದೆ. ಬೇರೆ ಟೀಮಲ್ಲಿ ಏನಾದ್ರು ಐಡಿಯಾ ಇದೆಯಾ, ಹೊಳಿತಾ ಇದೆಯಾ? ಜೀನಾಯ ಮರಣಾಯ ಸಿವಾ ಜಾನಾ. ಪಾಪ್ಯುಲರ್ ಬಂಡ್ಸ್ ಯಾವ ಹಾಡು ಅಂತಾನೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಸೈಂಟ್ ಅಲೋಶಿಯಸ್ ಒಂದು ಟ್ರೈ ಮಾಡಿದ್ದಾರೆ. ಆನ್ಸರ್ ಏನಿದೆ ಅಂತ ನೋಡ್ಕೊಂಡು ಬರೋಣ. ಜೀನಾಯ ಮರ್ನಾಯ इसके सिवा जाना कहाँ, जीना यहाँ मरना यहाँ इसके सिवा जाना. ಓಕೆ, ದುಃಖವನ್ನ ಮರೆಯುವಂತ ಸಂದೇಶ, ಹಾರ್ಟ್ ಇಟ್ಕೊಂಡು ಜೋಕರ್ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ನೋಡಿರ್ಬೋದು ನೀವು. ಓಕೆ, ಸೊ ಟಫ್ ಲಕ್ ಆಗಿತ್ತು ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ. ನೋ ವರೀಸ್. ಈಗ ಈ ರೌಂಡ್ ನ ಸೆಕೆಂಡ್ ಕ್ವಶನ್, ಅಂದ್ರೆ ಹಿಂದಿ ಪಾರ್ಟ್ ಅಲ್ಲಿ ಸೆಕೆಂಡ್ ಕ್ವಶನ್, ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ನಿಮಗೆ ರೆಡಿ ಇದೆ. ಫಸ್ಟ್ ಕ್ಲೂ ರೆಡಿ ಇದೀರಲ್ಲ ತಗೊಳ್ಳಿಕ್ಕೆ? ಓಕೆ, ಫಸ್ಟ್ ಕ್ಲೂ, ಈ ಹಾಡನ್ನ ವಿದಾಯ ಗೀತೆ ಎಂದೇ ಗುರುತಿಸಲಾಗಿದ್ದು 1976ರಲ್ಲಿ ಈ ಹಾಡಿರುವಂತ ಸಿನಿಮಾ ರಿಲೀಸ್ ಆಗಿತ್ತು. ವಿದಾಯ ಗೀತೆ, ಫೇರ್ವೆಲ್ ಸಾಂಗ್. ಸೆಕೆಂಡ್ ಕ್ಲೂಗೆ ಹೋಗ್ಬೋದು. ಸೆಕೆಂಡ್ ಕ್ಲೂ, ಈ ಹಾಡನ್ನ ಹಾಡಿದ್ದು ಕಿಶೋರ್ ಕುಮಾರ್ ಮತ್ತು
ಸಂಯೋಜನೆ ಮಾಡಿದ್ದು ಅಂದ್ರೆ ಅದರ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದು ಬಪ್ಪಿ ಲಾಹಿರಿ. Shall we go for the third clue? Yes. ಥರ್ಡ್ ಕ್ಲೂ. ಓಕೆ, ಈ ಹಾಡಿನ ಹೆಸರನ್ನೇ ಸಿನಿಮಾದ ಹೆಸರಾಗಿ ಮಾಡಲಾಗಿತ್ತು. 2003ರಲ್ಲಿ ಶಾರುಖ್ ಖಾನ್ ಮತ್ತೆ ಅದೇ ಹೆಸರಲ್ಲಿ ಒಂದು ಸಿನಿಮಾ ಮಾಡ್ತಾರೆ. ಹೊಳಿತಾ ಇಲ್ಲ. ಓಕೆ, ನೋಡೋಣ ಆನ್ಸರ್. चलते चलते मेरे ये गीत याद रखना, कभी अलविदा ना कहना, कभी अलविदा ना कहना. ಓಕೆ, ನೀವು ಅಚ್ಚ ಚಲ್ತಾ ಹೂ ಇದೆಲ್ಲ ಗೊತ್ತಿರುತ್ತೆ ಈ ವಿದಾಯ ಸಾಂಗ್ ಅಲ್ಲಿ, ನೀವು ಕೇಳಿರ್ತೀರಾ. ಬಟ್ ಇದು ದಿಸ್ ಇಸ್ ದ ಕ್ಲಾಸಿಕ್ ಫೇರ್ವೆಲ್ ಸಾಂಗ್. ಓಕೆ, ಸೊ ಟಫ್ ಲಕ್. ಎರಡು ಕೂಡ ಪಾಪ್ಯುಲರ್ ಹಾಡೆ, ಕೇಳದಿರೋ ಹಾಡು ಅಂತೂ ಅಲ್ವೇ ಅಲ್ಲ, ಕೇಳಿರುವಂತ ಹಾಡೆ. ಹಾಗಾದ್ರೆ ಮೂರನೇ ಹಾಡು ಯಾವುದು ಈ ಎಪಿಸೋಡು ಇಡೀ ದೈಜಿ ಅಂತ್ಯಾಕ್ಷರಿಯ ಕೊನೆಯ ಕ್ವಶನ್. ಸೈಂಟ್ ಅಲೋಷಿಯಸ್ ಹೈಸ್ಕೂಲ್ ಮಂಗಳೂರು ಫಸ್ಟ್ ರೌಂಡ್ ನ ಫಸ್ಟ್ ಕ್ವಶನ್ ಆನ್ಸರ್ ಮಾಡಿದ್ರಾ? ಇಲ್ಲ. ಲಾಸ್ಟ್ ರೌಂಡ್ ನ ಲಾಸ್ಟ್ ಕ್ವಶನ್ ಆನ್ಸರ್ ಮಾಡ್ತೀರಾ ಇಲ್ವಾ? ನೋಡೋಣ. ಸೊ ನಿಮಗೆ ಫಸ್ಟ್ ಕ್ಲೂ ಹಿಂದಿ ಹಾಡು ರೆಡಿ ಇದೆ. ಈ ಸೂಪರ್ ಹಿಟ್ ಹಾಡು ಹೃತಿಕ್ ರೋಷನ್ ಅವರ ಮೊದಲ ಸಿನಿಮಾದಿಂದ ಆರಿಸಲಾಗಿದೆ ಹಾಗೂ ಆಮಿಷಾ ಪಟೇಲ್ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದಾರೆ. ಹೊಳಿತಾ ಇದೆಯಾ? ಸೆಕೆಂಡ್ ಕ್ಲೂಗೆ ಹೋಗೋಣ, ಹೇಳಿ. ನೆಕ್ಸ್ಟ್ ಕ್ಲೂ. ಓಕೆ, ಈ ಹಾಡಿನ ಸಂಗೀತ ನಿರ್ದೇಶನ ಅಂದ್ರೆ ಮ್ಯೂಸಿಕ್ ಡೈರೆಕ್ಷನ್ ಹೃತಿಕ್ ರೋಷನ್ ಅವರ ಅಂಕಲ್ ರಾಜೇಶ್ ರೋಷನ್ ಮಾಡಿದ್ದಾರೆ. ಮತ್ತು ಸಿನಿಮಾದ ನಿರ್ದೇಶನ ಡೈರೆಕ್ಷನ್ ಹೃತಿಕ್ ರೋಷನ್ ಅವರ ತಂದೆ ರಾಕೇಶ್ ರೋಷನ್ ಮಾಡಿದ್ದಾರೆ. ಇಡೀ ಫ್ಯಾಮಿಲಿ ಸೇರ್ಕೊಂಡು ಸಿನಿಮಾ ಮಾಡಿದ್ದಾರೆ. Shall we go for the last clue? ನೆಕ್ಸ್ಟ್ ಕ್ಲೂ. ಇದು ಸೂಪರ್ ಹಿಟ್ ಪ್ರೇಮ ಗೀತೆ ಆಗಿದ್ದು ಹಾಡಿದ್ದು ಉದಿತ್ ನಾರಾಯಣ್ ಮತ್ತೆ ಅಲ್ಕಾ ಯಾಗ್ನಿಕ್. ಸೈಂಟ್ ಅಲೋಷಿಯಸ್ ಹೈಸ್ಕೂಲ್. ರಿಸ್ಕ್ ತಗೊಳ್ತೀರಾ? ಹೊಳಿತಾ ಇಲ್ಲ ಹಾಗಾದ್ರೆ? ಓಕೆ, ಹಾಗಾದ್ರೆ ನಿಜವಾಗಿ ಯಾವುದು ಆನ್ಸರ್ ಅನ್ನೋದನ್ನ ನೋಡ್ಕೊಂಡು ಬರೋಣ. ಸೊ ಚೆನ್ನಾಗಿ ಆಡಿದ್ರಿ, ತುಂಬಾ ಚೆನ್ನಾಗಿ ಆಡಿದ್ರಿ ನಿಜವಾಗ್ಲೂ ಕೂಡ. ಅಂಡ್ ಫೈನಲ್ಸ್ಗೆ ಬಂದು ನಾವು ಇಷ್ಟು ಟಫ್ ರೌಂಡ್ಸ್ ಗಳನ್ನು ಇಟ್ಟಾಗ ಅದನ್ನು ಫೇಸ್ ಮಾಡೋದಿದೆ ಅಲ್ಲ, ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ನಿಮಗೆ ಫಸ್ಟ್ ಆಫ್ ಆಲ್ ಯಾರು ಫಸ್ಟ್, ಯಾರು ಸೆಕೆಂಡ್, ಯಾರು ಥರ್ಡ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಕಾಂಪಿಟೇಷನ್, ಒಂದು ಹೆಲ್ದಿ ಕಾಂಪಿಟೇಷನ್ ಬಂದಿದೆ. ಹಾಗಾಗಿ ನಾನು ಫಸ್ಟ್ಗೆ 3 ಟೀಮಿಗೆ ಕೂಡ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೇನೆ. ಸೊ ಈ ಎಪಿಸೋಡ್ ಅನ್ನ ನಾವು ಶೂಟ್ ಮಾಡುವಂತ ಹೊತ್ತಲ್ಲಿ ವಿಶೇಷವಾಗಿ ಗಿಫ್ಟ್ ವೋಚರ್ಸ್ ಗಳನ್ನ ಕೊಟ್ಟಂತ ಹೀಲಿಯೋಸ್ ವರ್ಲ್ಡ್ ಆಫ್ ಟೈಟನ್ ಇವರಿಗೆ ನಾವು ಸ್ಪೆಷಲ್ ಥ್ಯಾಂಕ್ಸ್ ಅನ್ನ ಹೇಳ್ತೇವೆ. ಈ ಮಕ್ಕಳನ್ನ ಕಳಿಸ್ಕೊಡಿ ಅಂತ ನಾವು ಲೆಟರ್ ಅನ್ನ ಹಾಕಿದಾಗ ಸ್ಕೂಲ್ನ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಾಲ್, ಮುಖ್ಯೋಪಾಧ್ಯಾಯರು, ಸ್ಕೂಲ್ ಟೀಚರ್ಸ್, ಪೇರೆಂಟ್ಸ್, ವಿಶೇಷವಾಗಿ ಪೇರೆಂಟ್ಸ್, ಫ್ಯಾಮಿಲಿ ಮೆಂಬರ್ಸ್ ಅವರು ಬಂದು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ನಾವು ನೋಡ್ತಾ ಇದ್ದೇವೆ ಶೂಟಿಂಗ್ ಮಾಡುವಂತ ಹೊತ್ತಲ್ಲಿ ಅವರು ಎನ್ಕರೇಜ್ ಮಾಡಿದ್ದಾರೆ. ಸೊ ಫ್ಯಾಮಿಲಿ ಮೆಂಬರ್ಸ್ಗೆ, ಪೇರೆಂಟ್ಸ್ಗೆ ಎಲ್ಲರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳ್ತಾ ಇದ್ದೇವೆ. ಸೊ ಇಷ್ಟು ಮಾತ್ರ ಅಲ್ಲ, ಇದರ ಜೊತೆಗೇನೆ ನಾವು ಒಂದು ಹೊಸ ರೌಂಡ್ ಜೊತೆಗೆ ಬರ್ತಾ ಇದ್ದೇವೆ. ಚಾಣಾಕ್ಷ ಚಾಲೆಂಜ್ ಸೀಸನ್ 3 ರಿಜಿಸ್ಟ್ರೇಷನ್ ಓಪನ್ ಆಗುತ್ತೆ. ಬಹಳ ಬೇಗ ನೀವು ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಂಡು ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಹಾಗಾದ್ರೆ ಇವತ್ತಿನ ಎಪಿಸೋಡ್ ಅನ್ನು ನಾವು ಮುಗಿಸ್ತಾ ಯಾರು ವಿನ್ನರ್ ಅಂತ ನೋಡ್ಬೇಕು, ಆ ವಿನ್ನರ್ ಯಾರು ಅಂತ ನೋಡುವಂತ ಸಮಯ ಬಂದಿದೆ. ಓಕೆ, ದೈಜಿ ಅಂತ್ಯಾಕ್ಷರಿ ರಿಯಾಲಿಟಿ ಶೋ ಫೈನಲ್ಸ್ ಅಲ್ಲಿ ವಿನ್ ಆದಂತ ಮೊದಲನೇ ತಂಡ 15,000 ರೂಪಾಯಿಗಳ ನಗದು ಬಹುಮಾನ ಪಡ್ಕೊಳ್ತಾ ಇದೆ. ರನ್ನರ್ ಅಪ್ ಆಗಿ ಬರುವಂತ ತಂಡ 10,000 ರೂಪಾಯಿಗಳ ನಗದು ಬಹುಮಾನ ಮತ್ತು 3ನೇ ಸ್ಥಾನವನ್ನು ಪಡೆಯುವಂತ ತಂಡ 5,000 ರೂಪಾಯಿಗಳ ನಗದು ಬಹುಮಾನವನ್ನು ಪಡ್ಕೊಳ್ತಾ ಇದೆ. ಹಾಗಾದ್ರೆ ವಿನ್ನರ್ಸ್ ಯಾರು ಅನ್ನುವಂಥದ್ದನ್ನ ನಾವು ನೋಡೋಣ. ಸೊ ಇವತ್ತು ಸೆಕೆಂಡ್ ರನ್ನರ್ ಅಪ್ ಅಂದ್ರೆ 3ನೇ ಸ್ಥಾನವನ್ನು ಪಡಿತಾ ಇರುವಂತಹ ತಂಡ ಕೊನೆಗೆ 55 ಅಂಕಗಳ ಜೊತೆಗೆ ಈ ಎಪಿಸೋಡ್ ಅನ್ನ ಮುಗಿಸಿ ವಂಡರ್ಫುಲ್ ಆಗಿ ಚೆನ್ನಾಗಿ ಆಡಿ, ರಿಸ್ಕ್ ತಗೊಂಡು ಆಡಿ 3rd ಪೊಸಿಷನ್ ಅಲ್ಲಿ ಬರ್ತಾ ಇದ್ದಾರೆ. ಸೈಲಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಉಡುಪಿ, ಕಂಗ್ರಾಚುಲೇಷನ್ಸ್, ನೀವು 3ನೇ ಸ್ಥಾನವನ್ನು ಪಡಿತಾ ಇದ್ದೀರಿ. ಓಕೆ, ಸೊ ಹಾಗಾದ್ರೆ ದೈಜಿ ಅಂತ್ಯಾಕ್ಷರಿ ಈ ಸ್ಪರ್ಧೆಯ ವಿನ್ನರ್ ಯಾರು?
ರನ್ನರ್ ಯಾರು? ಇದೊಂದು ನಮಗೆ ಕುತೂಹಲ ಇದೆ. ಈ ವರ್ಷ ವಿನ್ನರ್ ಆಗುವಂತ ಸ್ಪರ್ಧಿ 100 ಅಂಕ ಶತಕ ದಾಟಿ ಬಿಟ್ಟಿದ್ದಾರೆ. 15,000 ರೂಪಾಯಿಗಳ ಬಹುಮಾನವನ್ನು ಪಡಿತಾ ಇರುವಂತ ತಂಡ 100 ಅಂಕಗಳೊಂದಿಗೆ ವಿನ್ನರ್ ಆಗಿ ಗುರುತಿಸಿಕೊಳ್ಳುವಂಥದ್ದು. ಪಾಪ್ಯುಲರ್ ಬಂಡ್ಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು ಬಜ್ಪೆ. ಕಂಗ್ರಾಚುಲೇಷನ್ಸ್. ಓಕೆ, ಹಾಗಾದ್ರೆ 80 ಅಂಕಗಳೊಂದಿಗೆ ಫಸ್ಟ್ ರನ್ನರ್ ಅಪ್ ಆಗಿ 2ನೇ ಸ್ಥಾನವನ್ನು ಪಡಿತಾ ಇದ್ದಾರೆ ಸೈಂಟ್ ಅಲೋಶಿಯಸ್ ಹೈಸ್ಕೂಲ್ ಮಂಗಳೂರು. ಕಂಗ್ರಾಚುಲೇಷನ್ಸ್. ಓಕೆ, ಹಾಗಾದ್ರೆ ಎಪಿಸೋಡ್ ಅನ್ನ ಮುಗಿಸಬೇಕು, ಇಡೀ ರಿಯಾಲಿಟಿ ಶೋವನ್ನ ಮುಗಿಸಬೇಕು. ಫೈನಲ್ ರೌಂಡ್ ನ ಕೊನೆಯ ಭಾಗದಲ್ಲಿ ನಾವಿದ್ದೇವೆ. ಈ ಸ್ಪರ್ಧೆಯನ್ನ ಆರಂಭಿಸುವಾಗ ನಾನು ಹೇಳಿದ್ದೆ, ಸಂಗೀತ ಅನ್ನುವಂಥದ್ದು ಜಗತ್ತಿನ ಭಾಷೆ. ಇದಕ್ಕೆ ಭಾಷೆಯ ಪರಿಧಿ ಇಲ್ಲ, ಬಂಧನ ಇಲ್ಲ. ಯಾವ ಭಾಷೆಯ ಯಾವ ಹಾಡಾದ್ರೂ ಕೂಡ ಹೃದಯಕ್ಕೆ ಬಂದು ಮುಟ್ತದೆ. ಎಷ್ಟೋ ಸರ್ತಿ ನಾವು ಹಾಡ್ತಾ ಇರುವಂತಹ ಹಾಡುಗಳು ಅನೇಕ ಸರ್ತಿ ನಮಗೆ ಅದು ಇನ್ಸ್ಪೈರಿಂಗ್ ಹಾಡಾಗಿದೆ, ಎಷ್ಟೋ ಸರ್ತಿ ಕಂಫರ್ಟ್ ಮಾಡಿದೆ, ಎಷ್ಟೋ ಸರ್ತಿ ಫನ್ ಅನ್ನ ಕೊಟ್ಟಿದೆ, ಎಂಜಾಯ್ಮೆಂಟ್ ಅನ್ನ ಕೊಟ್ಟಿದೆ. ಸಿನಿಮಾ ಹಾಡನ್ನ ಇಟ್ಕೊಂಡು ಒಂದು ರಿಯಾಲಿಟಿ ಶೋ ಮಾಡಿದಾಗ ವಿದ್ಯಾರ್ಥಿಗಳು ಅದ್ಭುತವಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ವೀಕ್ಷಕರೇ, ಮುಗಿಸುವುದಕ್ಕಿಂತ ಮುಂಚೆ ಹಾಡುಗಳನ್ನ ಹಾಡ್ತಾ ಇರಿ, ಹಾಡುಗಳನ್ನ ಕೇಳ್ತಾ ಇರಿ, ಹಾಡುಗಳನ್ನ ಎಂಜಾಯ್ ಮಾಡ್ತಾ ಇರಿ. ಸೊ ಇಲ್ಲಿಗೆ ದೈಜಿ ಅಂತ್ಯಾಕ್ಷರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24x7.